ವೇದ ವಾಕ್ಯವನ್ನೆಲ್ಲ ಮೋದದಿಂದನ್ನಡಲಿ ಬೋಧಿಸುತ್ತ ಜನರ ಭೇದ ಮತಿಗೆಡಿಸಿರುವ ಸಾಧನೆಯ ಗುಣಿಗೆ ಮಣಿಯುವೆನೋ ಸಾಧನೆಯ ಗುಣಿಗೆ ಮಣಿಯುವೆನೋ ನಿಜವನ್ನರಿಯಿಸುವ ಶ್ರೀ ಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಮ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಭಕ್ತ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನರ್ತನಪ್ಪೆ ಸಿದ್ಧಾರೂಢರಿಗೆ ನರ್ತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ತವೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 6ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಯಾವ ವೈರಾಗ್ಯ ಪಂಚಕಗಳನ್ನು ನಿರೂಪಣೆ ಮಾಡಿ ಅದರ ವಿವೇಚನೆಯನ್ನು ಮಾಡುತ್ತಾ ಆತ್ಮ ಅನಾತ್ಮ ಸತ್ಯ ಮಿಥ್ಯವನ್ನು ವಿಚಾರ ಮಾಡಿ ನಾನು ನಿರ್ಗುಣನೂ ನಿತ್ಯನೂ ಮತ್ತು ಪೂರ್ಣ ಆನಂದ ಸ್ವರೂಪನು ಅಂತ ತಟಸ್ಥ ಲಕ್ಷಣದಲ್ಲಿ ಇರುವಂಥದ್ದೇ ನಿಜವಾದ ಸ್ಥಿತಿ. ತಟಸ್ಥ ಅಂದ್ರೇನು? ಅಚಲ ಇಲ್ಲ ಅಂತಲೇ, ಚಲನತ್ವ ಇಲ್ಲ. ಅದನ್ನ ಹಿಂದೆ ಹೇಳಿ
ಆ ತಟಸ್ಥ ಲಕ್ಷಣವನ್ನು ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಅವೆಲ್ಲ ಹಿಂದಿನ ಅವೆಲ್ಲ ದೋಷದಿಂದ, ಇವೆಲ್ಲ ತಟಸ್ಥದಿಂದ. ಅಂದ್ರೆ ಓಡ್ತಾನ ಅಂದ್ರೆ ದಣಿವಾಗ್ತದಂತ, ನಿಂತಾನಂದ್ರೆ ಏನು, ದಣಿವಿಲ್ಲ ಅಂತ ಅರ್ಥ. ಹಾಗಾಗಿ ಇಲ್ಲಿ ಈ ಸೂತ್ರದಲ್ಲಿ ತಟಸ್ಥ ಲಕ್ಷಣವನ್ನೇ ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಮಹಾತ್ಮರು ಸತ್ಯಾನುಭವದಿಂದ ನೋಡಲು ಅಖಂಡಿತ ನಿತ್ಯ ಪಂಚ ಅವಯವನು ತಾನೇ ಅಂದ್ರು. ಯಾವ ರೀತಿಯಿಂದ ನೋಡಲು ಅಂದ್ರೆ ಸತ್ಯಾನುಭವದಿಂದ ನೋಡಲು. ಆರಂಭದಲ್ಲಿ ಅತ್ಯಂತ ವೇದಾಂತ ಮೋಕ್ಷಕ್ಕೆ ತಿಳಿಬೇಕಾದಂಥ ಮುಖ್ಯವಾದ ವಿಷಯ ಯಾವುದಂದ್ರೆ ಸತ್ಯ ಅಂದ್ರೆ ಏನು. ಬಹಳ ಜನ ನಾವು ಸತ್ಯ 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 ಅಂತ ಹೇಳ್ತಾ ಹೋದಿವಿ. ಆದ್ರೆ ಆ ವಿಚಾರವನ್ನ ಈ ಯಾವ ಸ್ವರೂಪ ಸಾಕ್ಷಾತ್ಕಾರದ ಶಾಸ್ತ್ರ ಚಿಂತನೆಯಲ್ಲಿ ಸತ್ಯ ಅಂದ್ರೆ ಯಾವುದು ಅಂತ ಗೊತ್ತಾಗಲ್ಲ. ಯಾವಾಗಲೂ ಆದಿ ಅಂತ್ಯ ಮಧ್ಯ ರಹಿತವಾಗಿ ವಸ್ತು ಕಾಲ ಮತ್ತು ದೇಶಗಳಲ್ಲಿ ಮತ್ತು ಹಿಂದ ಪೂರ್ವದಲ್ಲಿ ಮಧ್ಯದಲ್ಲಿ ವರ್ತಮಾನದಲ್ಲಿ ಎಲ್ಲ ಕಾಲಗಳಲ್ಲಿಯೂ ಇರುವಂಥದ್ದು ಯಾವುದು ಅದು ಸತ್ಯ. ಎಲ್ಲ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅಂದರೆ ಹಿಂದಿನ ಜಗತ್ತು ಹಿಂದಿನ ದೇಹದಲ್ಲಿ, ಇಂದು ತೋರುವ ಜಗತ್ತು ಇಂದಿನ ಎಲ್ಲ ಜೀವರಾಶಿಗಳಲ್ಲಿ, ಮುಂದೆ ಬರುವಂಥ ಜಗತ್ತು ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ಇರುವಂಥದ್ದು ಏನಾದ ಅದು ಪಂಚ ಅವಯವ ಅಂದರೆ ಪಂಚ ಲಕ್ಷಣದಿಂದ ಕೂಡಿದ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅವಸ್ಥೆಯೇ ಸತ್ಯ ಅನ್ನಬೇಕು. ಅದನ್ನು ವಿಚಾರ ಮಾಡಿದಾಗ ನೋಡಲು ನಿನಗೇನು ತಿಳಿತದವಾಗಂದ್ರೆ ನಾನು ಅಖಂಡಿತನು, ಅಖಂಡಿತ ಖಂಡಿತವಾದವನಲ್ಲ, ಅಳತೆಗೆ ಬಂದಂಥ ದೇಹದವನು ನಾನಲ್ಲ, ಅಳತೆ ಇಲ್ಲದ ಆತ್ಮನೇ ನಾನು ಅಂತ ನಿನಗೆ ಗೊತ್ತಾಗ್ತದೆ. ಅದು ಅಳತೆ ಇಲ್ಲದ ವಸ್ತು ಯಾವುದಂದ್ರೆ ಅದೇ ಪರಿಪೂರ್ಣವಾದ ಪರವಸ್ತು. ಅದಕ್ಕೆ ವಸ್ತು ಅನ್ನಬಾರ್ದು, ಪರಿಪೂರ್ಣವಾದ ಪರವಸ್ತು. ಹಾಗಾಗಿ ದೇಹಾದಿಗಳು ಸತ್ಯದಲ್ಲಿ ಹೇಗೆ ತೋರ್ತವಂದ್ರೆ ಬಹಳ ಸಲ ವಿಚಾರ ಮಾಡಿವಲ್ಲ, ಒಂದಲ್ಲ ಎರಡಲ್ಲ 1000 ಸಲ ಆಗಿರ್ಬೋದು. ಸತ್ಯದಲ್ಲಿ ಮಿಥ್ಯವಾದದ್ದು ತೋರಬಾರ್ದಂತೇನಿಲ್ಲ. ಸತ್ಯವಾದ ಮೋಟ ಮರದಲ್ಲಿ ಮಿಥ್ಯವಾದ ಕಳ್ಳರು ತೋರಲ್ಲ. ಸತ್ಯವಾದ ಹಗ್ಗದಲ್ಲಿ ಮಿಥ್ಯವಾದ ಹಾವು ತೋರ್ತದೆ. ಅದರಂತ ಸತ್ಯವಾದ ನಿನ್ನಲ್ಲಿ ಮಿಥ್ಯವಾದ ದೇಹ ತೋರ್ತವ. ಯಾಕೆ ಅಂದರೆ ಅಧ್ಯಾಸ ಬಲದಿಂದ ಅಥವಾ ಭ್ರಾಂತಿಯ ಬಲದಿಂದ ತೋರಿದಾಗ ನೀನು ಯಾವ ರೀತಿ ತಿಳ್ಕೋ ಅದರಲ್ಲಿ ಯಾವುದು ಸತ್ಯ ಅದ, ಕಳ್ಳ ಸತ್ಯನೋ ಮರ ಸತ್ಯನೋ? ಮರ ಸತ್ಯ. ಹಾವು ಸತ್ಯನೋ ಹಗ್ಗ ಸತ್ಯನೋ? ಹಗ್ಗ ಸತ್ಯ. ಅದರಂತೆ ದೇಹ ಸತ್ಯನೋ ಆತ್ಮ ಸತ್ಯನೋ ಅಂತ ವಿಚಾರ ಮಾಡಿದಾಗ ಅವೆಲ್ಲ ಮಿಥ್ಯಾರೂಪ ಆತವ ನೋಡ್ರಿ. ಏನು ಮಿಥ್ಯ ಆದವು? ಹಾವು ಮಿಥ್ಯ ಆಯ್ತು, ಹೌದಲ್ರಿ? ಈ ಕಳ್ಳ ಮಿಥ್ಯ ಅದ. ಹಾಗೆಯೇ ಈ ಒಂದು ಮಿಥ್ಯಾನುಭವದಿಂದ ಭ್ರಾಂತಿಯಿಂದ ಆ ದೇಹವೇ ಪಂಚ ಅವಯವದಿಂದ ಕೂಡಿದ ಪರವಸ್ತು ಒಂದು, ಪಂಚಭೂತಗಳಿಂದ ಕೂಡಿದ ವಸ್ತು ಒಂದು. ಪಂಚಮಹಾಭೂತಗಳಿಂದ ಕೂಡಿದ ವಸ್ತು ಯಾವುದು? ಈ ದೇಹ ಆದಿ ಮೊದಲುಗೊಂಡು ಜಗತ್ತು. ಅದೇ ಪಂಚ ಲಕ್ಷಣದಿಂದ ಇರುವುದು ಯಾವುದು ಅಂದರೆ ಅದು ಪರವಸ್ತು. ಅದಕ್ಕೆ ಮಹಾತ್ಮರು ಪರವಸ್ತು ನೀನು ನೋಡ, ಪರಬ್ರಹ್ಮ ನೀನು ನೋಡ, ಪರಶಿವನು ನೀನು ನೋಡ ಅಂತ ಮಹಾತ್ಮರು ಹೇಳ್ತಾ ಬಂದಾರ.
ಆವಾಗ ಏನಾಗ್ತದ, ಮೊದಲು ತಿಳ್ಕೊಂಡಿವಲ್ಲ ನಾವು ಸಾಯ್ತೀವಿ ಒಂದನೇದು. ಇದಕ್ಕೆ ಕಾರಣ ಯಾವುದು? ಎರಡನೇ ಅಜ್ಞಾನ. ಮತ್ತು ಈ ಕಾರ್ಯಕಾರಣದ ಫಲಗಳೇನು ಅಂದರೆ, ನಾ ಸುಖಿ ಇದ್ದೀನಿ, ನಾ ದುಃಖಿ ಇದ್ದೀನಿ, ನಾನು ಅಳತೆಗೆ ಬಂದಂಥ ಶರೀರವುಳ್ಳವನೇ ಮಾತ್ರ, ಅಳತೆ ಇಲ್ಲದ ಆತ್ಮ ನಾನಾಗಲಾರನೆಂದು ಆ ಭಾವನೆ ಏನಾಗ್ತದೆ, ಸತ್ಯಾನುಭವದಿಂದ ನೋಡಿದರೆ ಅವೆಲ್ಲವೂ ಮಿಥ್ಯೆ ಆಗ್ತದೆ. ಸತ್ಯಾನುಭವದಿಂದ ನೋಡಬೇಕು. ಆದರೆ ಇದು ಹೇಗೆ ತಿಳಿಬೇಕು? ಸತ್ಯ ಯಾವಾಗ ಗೊತ್ತಾಗ್ತದ ನಿಮಗಂದ್ರೆ, ಸತ್ಯ ಒಂದನ್ನು ಬಿಟ್ಟು ಉಳಿದೆಲ್ಲವೂ ಯಾರ್ಯಾರು ಇಂದ ಗೊತ್ತು ಆಗಬಹುದು, ಗೊತ್ತು ಮಾಡಿಕೊಳ್ಳಲೂಬಹುದು. ನಿನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬರಿಗಾದ್ರೂ ಗೊತ್ತಿರ್ತದೆ, ಅದೇನು ದೊಡ್ಡ ಮಾತಲ್ಲ. ಯಾವುದು? ಜಗತ್ತಿನ ವಿಷಯದ ಬಗ್ಗೆ. ನನಗೆ ಗೊತ್ತಿಲ್ಲ, ಪ್ರವಾಸಕ್ಕೆ ಹೋಗ್ತೀವಿ ಎಲ್ಲಾದರೂ, ಅಲ್ಲಿ ಇತಿಹಾಸನೇ ಗೊತ್ತಿರಂಗಿಲ್ಲ. ಅಲ್ಲಿ ಹೋದಾಗ ಅವ್ರ ಗೈಡ್ ಅಂತಿರ್ತಾರೆ, ಅವರಿಗೆ ಕರ್ಕೊಂಡು ಹೋದ್ರೆ ಎಲ್ಲ ಇತಿಹಾಸವನ್ನು ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲೇನು? ಅವ್ರಿಗೆ ಗೊತ್ತದ. ಆದರೆ ಇಲ್ಲಿ ಮಾತ್ರ ಒಂದೇ ವಾಕ್ಯದ ವಿನ ಅದನ್ನು ಬಿಟ್ಟರೆ ಬೇರೆ ಯಾವುದರಿಂದ ಗೊತ್ತಾಗಲು ಸಾಧ್ಯ ಇಲ್ಲ. ಅದು ಯಾವುದು? ಶ್ರುತಿ ಮತ್ತು ಗುರುಗಳ ಉಪದೇಶದಿಂದ ಮಾತ್ರ. ಸತ್ಯವನ್ನು ತಿಳಿಬೇಕಾದ್ರೆ ಶ್ರುತಿ ಮತ್ತು ಗುರು, ಶ್ರುತಿ ಗುರು ಅಂತ ಅರ್ಥ. ಶ್ರುತಿ ಗುರು ಅಂದ್ರೆ ಏನ್ರಿ? ವ್ಯತ್ಯಾಸ ಏನದ? ಇದಕ್ಕೆ ವೇದ ಗುರು ಅಂತಲೂ ಕರೀತಾರೆ, ಶ್ರುತಿ ಗುರುಗಳು ಅಂತಲೂ ಕರೀತಾರೆ. ಈತನಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಕರೀತಾರೆ. ಅಂಥ ಉಪದೇಶದಿಂದ ಇದು ಸತ್ಯ ಅನ್ನೋದು ಗೊತ್ತಾಗ್ತದೆ. ಮಿಥ್ಯ ಅನ್ನೋದು ಯಾರಿಂದಾದ್ರೂ ಗೊತ್ತಾಗ್ಬೋದು. ಆದರೆ ಸತ್ಯ ಅನ್ನುವ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ನಮಗೆ ಸ್ವಾನುಭಾವಕ್ಕೆ ಬರಬೇಕಾಗಿದ್ರೆ ಗುರುವಿನ ಉಪದೇಶದಿಂದ, ಆತನು ಮಾಡುವಂಥ ಶ್ರವಣದಿಂದ, ವೇದಾಂತದ ಶ್ರವಣಾದಿಗಳನ್ನು ಮಾಡಿಸಿ ಮನನವನ್ನು ತಿಳಿಸಿದಾಗ ಗೊತ್ತಾಗ್ತದ ಇದು ಸತ್ಯದ, ಇದು ಮಿಥ್ಯಾದ. ಆ ವಿಚಾರ ಮಾಡಿದಾಗ ಗೊತ್ತಾಗ್ತದ ಪಂಚ ಅವಯವಗಳು ಯಾವುವು. ಮೊದಲು ಹೇಳಿವಲ್ಲ, ಅವೇ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಗೊತ್ತಾದಾಗ ಈ 5 ಪದಗಳ ವಾಚ್ಯಾರ್ಥ ಖಂಡಿತವಾಗಿಯೂ ಅನಿತ್ಯವಾಗಿಯೂ ಉಂಟು. ಇವನು ಅಳತೆಗೆ ಬಂದವ, ಇವು ಅಳತೆಗೆ ಬಂದವೆ. ಆದರೆ ಲಾಕ್ಷಣಿಕ ಅಂದ್ರೆ ಲಕ್ಷಣವನ್ನು ಹೇಳೋದಕ್ಕೋಸ್ಕರವಾಗಿ, ನಿನ್ನ ಸ್ವಾನುಭಾವಕ್ಕೆ ತಂದು ಕೊಡೋದಕ್ಕಾಗಿ ಅವೆಲ್ಲವೂ ನಿನಗ ಮಹಾವಾಕ್ಯವನ್ನು ತೋರಿಸಿ ವಾಪಸ್ ಹೋದ ವಿನ ಮಹಾವಾಕ್ಯವೇ ಹೇಳಿದ ಶಬ್ದಗಳೇ ನೀನಲ್ಲ, ಶಬ್ದಾತೀತ. ಹಾಗಾಗಿ ವಿಶೇಷವಾದ ವಿರುದ್ಧ ಶಬ್ದದಿಂದ ಹೇಳಬೇಕಂತ ಮೊದಲೇ ಹೇಳಿವಲ್ಲ ಶಾಸ್ತ್ರ. ಅಸಲಿ ನೋಟ್ ಅಂತ ಗೊತ್ತಾಗಬೇಕಾದ್ರೆ ನಕಲಿ ನೋಟ ತಿಳಿಸಿದಾಗ ಅಸಲಿ ಅಂತ ಗೊತ್ತಾಗ್ತದೆ. ಇದು ನಕಲಿ ಬಂಗಾರ ಅಂತ ಗೊತ್ತಾಗಬೇಕಾದ್ರೆ ಅಸಲಿ ಬಂಗಾರ ಜ್ಞಾನ ಮಾಡ್ಬೇಕಾಗ್ಯದ. ಆವಾಗನೇ ಅವನಿಗೆ ಅನುಭವಕ್ಕೆ ಬರ್ತದ ಇದು ನಕಲಿ ಆದ, ಇದು ಸುಳ್ಳಾದಂತ. ಹಾಗೆಯೇ ಇಲ್ಲಿ ಕೂಡ ತಟಸ್ಥ ಲಕ್ಷಣದಿಂದ ಪರಿಚ್ಛಿನ್ನ ಅನಿತ್ಯಗಳಾದ ಸದಾದಿಗಳಿಂದ ಅಪರಿಚ್ಛಿನ್ನ ನಿತ್ಯಗಳಾದ ಸದಾದಿಗಳನ್ನು ತಿಳಿಸಬೇಕಾಗುತ್ತದೆ ಅಂತ ವಿಶೇಷಣವನ್ನು ಕೊಟ್ಟರು. ಯಾವುದು ಪರಿಚ್ಛಿನ್ನ ಅಂದ್ರೇನು? ಪರಿಪೂರ್ಣ ಅಲ್ಲದ ವಸ್ತು ಎಲ್ಲವೂ ಪರಿಚ್ಛಿನ್ನ ಅಂದ್ರೆ ಅಳತೆ ಅವಂತ, ಅಳತೆಗೆ ಬಂದಾವ.
ಯಾವುದೇ ಒಂದು ನೋಡ್ರಿ ಇಂಚಿನಿಂದ ಅಳತೆ ಬಂದವೆಲ್ಲ ವಸ್ತುಗಳು. ಇಂಚಿನಿಂದ ಪ್ರಾರಂಭ ಆದಂಥ ವಸ್ತುಗಳು ಎಷ್ಟೋ ಕಿಲೋಮೀಟರ್ಗಳಿಗೂ ಅಳತೆಗೆ ಬಂದಾವ. ಕಿಲೋಮೀಟರ್ ಅಳತೆಗೆ ಬಂದಿಲ್ಲ. ಹುಬ್ಬಳ್ಳಿ ಅಷ್ಟು ದೂರ ಆದರೆ 325 ಕಿಲೋಮೀಟರ್ ಅಳತೆಗೆ ಬಂತಲ್ಲ. ಭಾರತ ದೇಶ ಎಷ್ಟಾದ, ಇಷ್ಟು ಚದುರ ಕಿಲೋಮೀಟರ್ ಅಂದ್ರೆ ಅದು ಅಳತೆಗೆ ಬಂತು. ಇವೆಲ್ಲ ಏನ್ರಿ ಇರ್ತವೇನು? ಅನಿತ್ಯ ಅಂದಾಗ ಇಲ್ಲಿ ನಿತ್ಯವಾದದ್ದು ಯಾವುದು ಅಂದರೆ ಪರಿಪೂರ್ಣವಾದದ್ದೇ ನಿತ್ಯ. ನೋಡು, ಅಳತೆಗೆ ಬರಲಾರ್ದೇನದ ಅದೇ ನಿತ್ಯ, ಅಳತೆಗೆ ಬರೋದೆಲ್ಲ ಮಿಥ್ಯ. ಇಂಥ ದೇಶ ಜಗತ್ತೇ ಅಳತೆ ಬಂದದ ಮಿಥ್ಯ ಅಂತ ಶಾಸ್ತ್ರ ಹೇಳಕಲ್ಕ ನಿಂದು ಬರೇ 7-8 ಗೇಣು ಉದ್ದ ಶರೀರವೇ ನಂದಂತ ಕುಂತೆಲ್ಲ ಎಂಥ ಮೂರ್ಖ ಅಂತ ಮಹಾತ್ಮನಂತ. ನಾವು ಅಷ್ಟು ದೊಡ್ಡರಿವೇನು? ಮಹಾತ್ಮ ಹೇಳಲೆಕ್ಕ ನೋಡಿದ್ರೆ ಅದು ದೂರ ಅದ. ನವಖಂಡದಲ್ಲಿ ಬ್ರಹ್ಮಾಂಡದಲ್ಲಿ ನವಖಂಡ. ಮತ್ತು ಅದೇನು ಹೇಳ್ತಾ ಬಂದು ಕೊನೆಗೆ ಎಲ್ಲಿ ಮುಡಿಸ್ಯಾರ ಅಂದರೆ ಮನೆಗೆ ಬಂದು, ಮನೆಯಲ್ಲಾದ್ರೆ ಮನೆ ತುಂಬಿದ್ದೇನೆಂದ್ರೆ ಎಲ್ಲೋ ಒಂದು ಕೋಣೆಯಲ್ಲಿ ಇದ್ದಿ, ಕೋಣೆ ತುಂಬಿದ್ದೇನೆಂದ್ರೆ ಎಲ್ಲೋ ಮೂಲೆ ಕುಂತಿದ್ದಿ. ಆ ಮೂಲೆ ಆದ್ರೆ ನಿಂದು ಸ್ವತಂತ್ರ ಅದೇನು ಇಲ್ಲ. ಯಾವಾಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ನಿನಗೆ ಹೊರಗೆ ಹಾಕ್ತಾರ ಪ್ರಸಂಗ ಬಂದರೆ, ಮಂದಿ ನನಗೆ ಸಾಕ್ತಾರಂತ ವಿಶ್ವಾಸ ಇಟ್ಟಿದ್ದೆಲ್ಲ ಎಂಥ ಮೂರ್ಖ ಅಂತಾರ ಮಹಾತ್ಮ. ಏನು ಮಗನಿಗಿದ್ದಷ್ಟು ಪ್ರೇಮ ಮಂದಿ ಇರ್ತದನ್ರಿ? ಆ ಹುಟ್ಟಿಸಿದವನಿಗೂ ಹಂಗೆ, ಹುಟ್ಟಿದವನಿಗೆ ಹಂಗೆ. ಎಂಥವರಲ್ಲೇ ಇಂಥ ರೀತಿಯ ಕೆಟ್ಟ ಗುಣಗಳಿಂದ ಹೊರಗೆ ಹಾಕ್ತಾರಂದ್ರೆ ನಿಂದು ಅಂಬೋದು ಏನಾದಂತ. ಆದರೂ ನಮಗೆ ಭ್ರಮೆ, ಬರಿಯ ಭ್ರಮೆಗಳು ಬಿದ್ದು ಕೆಡಬೇಡ ಎಲೆ ಮರಳೆ. ಎಷ್ಟು ಭ್ರಮೆ ಆಗ್ಯದಂತ. ಅದಾಗದಕ್ಕೆ ಹಂಗಾದದು. ಏಕಂದ್ರೆ ಇಲ್ಲಿ ಏಕದೇಶಸ್ಥಂ ಕಾದ ಅಚಿತ್ವೇ ಸತಿ ವ್ಯಾವರ್ತಕಂ ತಟಸ್ಥ ಲಕ್ಷಣಂ. ಮೊದಲೇ ಹೇಳಿನಿ ಇದನ್ನ. ಯಾವುದಾದ್ರೂ ಒಂದು ದೇಶ ಕಾಲದಲ್ಲಿ ಇದ್ದು ಲಕ್ಷ್ಯವನ್ನು ಬೇರ್ಪಡಿಸಿತ್ತು ಅಂದ್ರೆ ಅದು ಏನದ ಅಂದ್ರೆ ಅದು ಬೇರೆನೇ ಅದ, ಅದು ಸತ್ಯ ಅಲ್ಲ, ಅದು ಬೇರ್ಪಡಿಸ್ತದ. ತೋರಿಸಿ ತಾನು ಬೇರೆ ಆಗಿರುವುದಕ್ಕೆ ಅವು ತೋರಿದವೆಲ್ಲ ಬೇರೆ, ಅದು ನೀನು ಬೇರೆ ಇಲ್ಲ ಅಂದ್ರೇನು? ಎಲ್ಲ ದೇಶ ಕಾಲ ವಸ್ತುಗಳಲ್ಲಿ ನೀನು ಇದ್ದಿ ಅಂತ ಅರ್ಥ. ದೇಶ ಕಾಲದಲ್ಲಿಲ್ಲ, ಕಾಲ ವಸ್ತುವಿನಲ್ಲಿಲ್ಲ. ಅದು ಎಲ್ಲ ದೇಶ ಕಾಲ ವಸ್ತುವಿನಲ್ಲಿ ಇದ್ದಲ್ಲ. ಎಲ್ಲ ದೇಶ ಎಲ್ಲ ದೇಹಗಳಲ್ಲಿ ನೀನಿದ್ದಿ. ಎಲ್ಲ ಕಾಲ ಅಂದರೆ ಹಿಂದಿನ ದೇಹದಾಗಿದ್ದಿ, ಈಗಿನ ದೇಹದಾಗಿದ್ದಿ. ಎಲ್ಲ ವಸ್ತುಗಳು ಅಂದ್ರೇನು? ಈ ದೇಹದಲ್ಲಿ ಇರುವಂಥ 25 ತತ್ವಗಳೇ ಇಲ್ಲಿ ವಸ್ತುಗಳು. ಆ ಎಲ್ಲ ವಸ್ತುಗಳು ನೀ ತಿಳಿತಿದ್ದಿಲ್ಲ. ತಿಳಿತಿದ್ದಂದ್ರೆ ನೀ ಇದ್ದಿಲ್ಲ ಅಲ್ಲಿ. ಆದರೆ ನಿನ್ನಿಂದ ತಿಳಿಸಿಕೊಂಡಂಥ ಮನಸ್ಸಿಲ್ಲ ನೋಡು, ಎಷ್ಟು ಚೆನ್ನಾಗಿ ಮಾತು. ಮನಸ್ಸು ಆದೇನು ನಿದ್ದಾಗ, ಮತ್ತು ನಿನ್ನಿಂದ ತಿಳಿಸಿಕೊಂತು ಮತ್ತೆ ತಿಳಿಸಿಕೊಂಡು ನಿನ್ನ ಒದ್ದಾಡಂಗೆ ಮಾಡಿತು ನೋಡು. ನಮ್ಮನ್ನು ಒದ್ದಾಡಂಗೆ ಮಾಡೋದಿಲ್ಲ ಅದು. ಅದೇ ಮನಸ್ಸೇ ನಮಗೆ ಸುಖಕ್ಕೂ ದುಃಖಕ್ಕೂ ಕಾರಣವಾದದ್ದು ಮನಸ್ಸು. ಹೀಗಾಗಿ ಉಪಲಕ್ಷಣದಿಂದ ಕಾಗಿಯ ಮೂಲಕ ದೇವದತ್ತನ ಲಕ್ಷ್ಯವಾದ ಮನೆಯ ಜ್ಞಾನವಾದಂತೆ ಅನಿತ್ಯವಾದ ಸತ್ಯನಿಂದ ನಿತ್ಯವಾದ ವಸ್ತುವನ್ನು ತಿಳಿಯುವುದು. ಇದು ಕೂಡ ಹೇಗೆ ತಿಳಿಬೇಕಂದ್ರೆ, ಒಂದು ಊರಿಗೆ ಒಬ್ಬ ವ್ಯಕ್ತಿ ಬಂದ. ದೊಡ್ಡ ಊರಿತ್ತು. ಆ ಊರಲ್ಲಿ ಒಂದು ಮನೆ ನೋಡಬೇಕಾಗಿತ್ತು. ಅಲ್ಲಿ ಹೋಟೆಲಲ್ಲಿ ಕೇಳಿದ, ಅಪ್ಪ ಇಂಥವ್ರು ದೇವದತ್ತ ಅಂತ ಒಬ್ಬ ಹೆಸರಿನ ಮನೆ ಇಲ್ಲ ಅದಂದ. ಆವಾಗ ಅವನು ಹೆಂಗೆ ತಿಳಿಸ್ಬೇಕು? ಅಲ್ಲಿ ತಾನಂತೂ ಹೋಗಕ್ಕಾಗೋದಿಲ್ಲ.
ಕೆಲಸ ಕಾರ್ಯ ಇರ್ತಾವ ನೋಡು. ಪಾಪ ಕೇಳನ ತಿಳಿಸಲಾರ್ದ ಹೋಗಂಗಿಲ್ಲ. ಒಂದು ಅನುವು ಮಾಡಿದ ಹಿಂಗೆ ನೋಡಿದ್ರಾಗ ಯಾರ ಮನೆ ಕೇಳಿದ್ದ ಅದೇ ಮನೆ ಮೇಲೆ ಒಂದು ಕಾಗೆ ಕುಂತಿತ್ತು ಅದೇ ಸಂದರ್ಭದಲ್ಲಿ. ಆವಾಗ ಅದನ್ನ ಕೇಳಿದ್ ನೋಡು, ಅಲ್ಲಿ ಮನೆ ಮೇಲೆ ಕಾಗೆ ಕಾಣ್ತದಲ್ಲ, ಕಾಗೆ ಕುಂತಿದ್ದೇ ದೇವದತ್ತನ ಮನೆ. ತಿಳಿತು ಬಿಡ್ರಿ, ಉಪಕಾರ ಆಯ್ತು, ಹೋಗ್ತೀನಿ ಅಂದೇವನು. ಅವನು ಹೇಳಿದ ಪ್ರಕಾರ ಹೋದ. ಆ ಮನೆ ಮುಂದೆ ನಿಂತ, ಮನೆ ಗೊತ್ತಾಯ್ತು ಅವನಿಗೆ. ಆದರೆ ಕಾಗೆ ಅಲ್ಲಿಲ್ಲ. ಇವನು ಮನೆಗೆ ಹೋದ್ರಾಗ ಆರಿ ಹೋಗಿತ್ತದು. ಅದು ಕಾಗೆ ಇಲ್ಲ, ಹೌದಿಲ್ಲ. ಆದರೆ ಅದು ತಟಸ್ಥವಾಗಿ ಸ್ವಲ್ಪ ಸಮಯ ಕುಂತಿತ್ತಲ್ಲ, ಅದರಿಂದ ನಿತ್ಯವಾದ ಮನೆ ಜ್ಞಾನ ಆಯ್ತಿಲ್ಲ ಅವನಿಗೆ. ಕಾಗೆ ಅನಿತ್ಯ ಆಯ್ತು, ಮನೆ ಸತ್ಯ ಆಯ್ತಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಅನಿತ್ಯವಾದ ಸತ್ಯನಿಂದ ನಿತ್ಯವಾದ ಸತ್ತನ್ನು ತಿಳಿಬೇಕಂತ. ಇದು ಅನಿತ್ಯ ಅನ್ನುವುದು ಇದ್ದಿಲ್ಲ ಅಂದ್ರೆ ಸತ್ಯ ತಿಳಿಯಲಿಕ್ಕೆ ಲಾಗ ಹೊಡೋರು ಆಗ್ತಿದ್ದಿಲ್ಲ. ಸುಳ್ಳಾದಂತನೇ ಸತ್ಯ ತಿಳಿಯಕ್ಕೆ ಸಾಧ್ಯ ಅದ. ಆದ್ರೆ ಏನ್ ಮಾಡಬೇಕು, ಸುಳ್ಳನ್ನ ತಗೊಂಡು ಸತ್ಯ ತಿಳಿದ ಮೇಲೆ ಸುಳ್ಳನ್ನ ಬಿಟ್ಟು ಬಿಡ್ಬೇಕು ಅಷ್ಟೆ. ನಾವು ಇದನ್ನ ಹಿಡಿತೀವಿ ಇದನ್ನ ಹಿಡ್ತೀವಿ ಅಂದ್ರೆ ನಮ್ಗೆ ಅಜ್ಞಾನ ಆಗ್ತದೆ, ಮತ್ತೆ ಭ್ರಾಂತಿ ಆಗ್ತದೆ. ಆ ಕಾರಣ ಅದು ಸಚ್ಚಿದಾನಂದ, ಅದು ನಿತ್ಯ ಪರಿಪೂರ್ಣ, ಅದು ತಾನು ಅಖಂಡ ಏಕರಸರೂಪು, ಅದು ಶುದ್ಧ ವಿದ್ಯೆಗೆ ಗೋಚರವೆನೆಪ ಆತ್ಮ, ಅದು ಪಂಚ ಅವಯವದಿಂದ ಎಸೆಯುವುದು. ಹೇಗೆ ಶೋಭಿಸುವುದು ನಿನಗಂದ್ರೆ, ಅದು ಅಂದ್ರೆ ಆ ಪರಬ್ರಹ್ಮ ಬಿಡಬಾರ್ದು. ಅದು ಅಂದಾಗ ಆ ಪರಬ್ರಹ್ಮನೇ. ಇದು ಅಂದಾಗ ಅನಿತ್ಯನೇ, ಅದು ಅಂದಾಗ ಸತ್ಯ, ಇದು ಅಂದಾಗ ಮಿಥ್ಯೆ. ಆ ಬ್ರಹ್ಮ ಹೇಗಿದೆ ಅಂದ್ರೆ ಸಚ್ಚಿದಾನಂದ ಒಂದ್ರು. ಸತ್ತು ಚಿತ್ತು ಆನಂದವಾಗಿ ಮೂರು ಕಾಲದಲ್ಲಿ ಬಾಧೆ ಹೊಂದದೆ ಯಾವುದು ಇದೆಯೋ ಅದು ಸತ್ಯ ಅಂತ. ಕಾಲಗಳು ಬಾಧೆ ಒಳಗಾತವ. ಈಗ ಬೇಸಿಗೆ ಕಾಲ ಬಂತು, ಚಳಿಗಾಲ ಮಳೆಗಾಲ ಇಲ್ಲ, ಅವೇನು. ಆದ್ರೆ ಇದರಂತೆ ಬ್ರಹ್ಮ ನೀನಲ್ಲ. ಮೊದಲು ಇದ್ದಿ, ಈಗ ಇದ್ದಿ, ಮುಂದೆ ಇರೋನಂತ. ಹೀಗೆ ಜ್ಞಾನ ಸ್ವರೂಪವು ಅದೇನಂದ್ರೆ ಪ್ರೇಮಾಸ್ಪದವಾದದ್ದು ಆಗಿರುವುದು. ಎಂಥ ಪ್ರೇಮ? ಪರಮ ಪ್ರೇಮಕ್ಕೆ ಕಾರಣವಾದದ್ದು ಅದೇ ನೋಡು. ಯಾವುದು? ಆ ಬ್ರಹ್ಮನೇ. ಬ್ರಹ್ಮನಲ್ಲಿ ಏನಾದ್ರೂ ಏನಿಲ್ಲ, ಬರೀ ಆನಂದ ಅಷ್ಟೇ ತಗೋಬೇಕು. ಬ್ರಹ್ಮನಲ್ಲಿ ಏನದ? ಬ್ರಹ್ಮನ್ ತಿಳಿದ್ರೆ ಏನ್ ಲಾಭ ಆದ್ರೆ ನಮಗಂದ್ರೆ ಬರೀ ಆನಂದ. ಅದು ಮತ್ತೆ ನಿನಗೇನು ಬೇಕಾಗ್ಯದ? ಆನಂದ ಬೇಕಾಗ್ಯದಲ್ಲ. ಅದಕ್ಕಾಗಿ ಬ್ರಹ್ಮ ಅಂದ್ರೆ ಅದರ ಇನ್ನೊಂದು ಅನುಭವದ ಶಬ್ದ ಆನಂದನೇ ಅರ್ಥ. ಆ ಆನಂದ ಆಗಿರುವ ಕಾರಣ ಸರ್ವ ಜೀವರಾಶಿಗಳು ಕೂಡ ಆನಂದಕ್ಕಾಗಿ ಇಷ್ಟು ವ್ಯವಹಾರ ಮಾಡ್ತೀವಿ ನಾವು. ಒಕ್ಕಲ್ತನ ಮಾಡೋದು ಆನಂದಕ್ಕಾಗಿ, ಉದ್ಯೋಗ ಮಾಡೋದು ಆನಂದಕ್ಕಾಗಿ, ಡಾಕ್ಟರ್ ಆಗೋದು ಆನಂದ, ಇಂಜಿನಿಯರ್ ಆಗಲಿ, ವಕೀಲ ಆಗಲಿ, ಮತ್ತೆ ಪಂಚಾಯತಿ ಮೆಂಬರ್ ಆಗಲಿ, MLA ಆಗಲಿ, MP ಆಗಲಿ, ರಾಷ್ಟ್ರಪತಿ ಆಗಲಿ ಕೂಡ ಆನಂದಕ್ಕಾಗಿನೇ ಆಗೋದು. ಆದರೆ ಇವರು ಯಾರಿಗೂ ಕೂಡ ತಟಸ್ಥ ಆನಂದ ಆಗಿಲ್ಲ. ಯಾವಾಗ ಸದಾ ಕಾಲ ಆನಂದ ಆಗಿಲ್ಲಲ್ಲ. ಡಾಕ್ಟರ್ಗಾಗಿದ್ದೇನು, ವಕೀಲಿಗಾಗಿಲ್ಲ, ಇಂಜಿನಿಯರಿಗಾಗಿಲ್ಲ, ವ್ಯಾಪಾರಿಗಾಗಿಲ್ಲ, ರೈತನಿಗಾಗಿಲ್ಲ, ರಾಷ್ಟ್ರಪತಿಗೆ ಆಗಿಲ್ಲ. ಅವರಿಗೆ ಪರಿಚ್ಛಿನ್ನ ಆನಂದ. ಅದು ರಾಷ್ಟ್ರಪತಿ ಪದವಿಗೆ ಆಯ್ಕೆ ಮಾಡಿದ ದಿವಸ ಎಂಥ ಆನಂದ ರಾಷ್ಟ್ರಪತಿಗೆ. ಯಾವಾಗ 1 ವರ್ಷ ಹೋದಾಗ ಸ್ವಲ್ಪ 4ನೇ ಭಾಗ ದುಃಖ ಆಯ್ತು, ಇನ್ನು 4 ಉಳಿತಲ್ಲ ಅಂತ. 2 ವರ್ಷ ಹೋಯ್ತು ಅಂದ್ರೆ ಅರ್ಧ ಭಾಗ ದುಃಖ ಆಯ್ತು, ಯಾಕಂದ್ರೆ ಇನ್ನು ಉಳಿದ 3 ವರ್ಷ. ಮತ್ತೆ 3 ವರ್ಷ ಹೋಯ್ದ ಮೇಲೆ 3/4 ಭಾಗ ದುಃಖ ಆಯ್ತು, 1 ಭಾಗ ಉಳಿತು ನೋಡ್ರಿ. ಯಾಕೆ ಇನ್ನೊಂದು 1 2 ವರ್ಷ ಹಿಡಿಬೇಕಲ್ಲಪ್ಪ ಅಧಿಕಾರದಿಂದ. 4 ವರ್ಷ ಕಳೆದ್ರಾಗ ಅವನಿಗೆ ಎಲ್ಲ ಖಾಲಿನೇ ಆಗೋಯ್ತು.
ಪದವಿಗೆ ಏರುವಾಗ ಇದ್ದಂಥ ಆನಂದ ಪದವಿಯ ಅವಧಿ ಮುಗಿಯುವ ಸಂದರ್ಭ ಬಂದಂಗೆಲ್ಲ ಮೊದಲ ಆನಂದ ಏನದ ಅದು ನಾಶ ಆಗಿ ಹೋಗ್ತದೆ. ಅದರಂತೆ ಇದು ಅಲ್ಲ. ಇದು ಹೇಗಿದೆ ಅಂದರೆ, ನಿನ್ನ ಅನುಭವದಿಂದ ಅನುಭವಿಸದೆ ವಿನಃ ಮೂಕ ಸಕ್ಕರೆಯ ಮದ್ದಂತೆ. ಹಿಂಗೆ ಅಂತ ಹೇಳಕ್ಕೆ ಬರ್ತದಂದ್ರೆ ಅದೂ ಅಲ್ಲ. ನಿರ್ಲಕ್ಷಣಬಹುದಂದರ ಲಕ್ಷಣದಿಂದ ಯಾವುದು ತಿಳಿತೀವಂದ್ರೆ ಅದು ನಮ್ಮ ಸ್ಥಿತಿ ಅಲ್ಲದು, ಅಸ್ಥಿತಿ ಅಂತ. ಹಾಗಾಗಿ ನೀನು ಹೇಗಿದ್ದೆ ಅಂದ್ರೆ ಅಭಾವ ಚತುಷ್ಟೈಕ ವಿಲಕ್ಷಣನಾಗಿ, ಅಭಾವ ಅಂತ ಮೊನ್ನೆ ಹೇಳಿನಲ್ಲ, ಪ್ರಾಗ್ಭಾವ, ಪ್ರಧ್ವಂಸಭಾವ, ಅತ್ಯಂತ ಅಭಾವ, ಅನ್ಯೋನ್ಯ ಅಭಾವ. ಇವಕ್ಕ ವಿಲಕ್ಷಣ ಅಂದ್ರೆ ಕೊಡವನ್ನು ನೋಡಿದಂಗ ಈ ಅಭಾವಗಳನ್ನು ನೀನು ನೋಡ್ತಿದ್ದೆ ಅಂದ್ರೆ ನೀನು ಅಭಾವಕ್ಕ ಬೇರೆಯಾಗಿನೇ ಇದ್ದಿ. ಆ ಕಾರಣ ನೀನು ಅಖಂಡೈಕರ ಸ್ವರೂಪು. ಅದೇನಾದ ಅಂದ್ರೆ ಅದು ಯಾರಿಗೆ ಆಗದ ಅವರೆಲ್ಲರಿಗೂ ಒಂದೇ ಥರದ ಸ್ವಾದ. ಅದು ಒಂದೇ ಥರದ ಸ್ವಾದ ಅಂದ್ರೆ ರುಚಿ. ನೀವು ಮನೆಯಲ್ಲಿ ಉಗಾದಿಗೆ ಬೇವು ಮಾಡ್ರಿ, ಸಂಕ್ರಾಂತಿಗೆ ನೀವೇನು ಮಾಡ್ತೀರಿ ಭರ್ತ ಮಾಡ್ರಿ, ಮನೆಗೆಲ್ಲರೂ ಊಟ ಮಾಡ್ತೀವಿ, ಒಬ್ಬರಿಗೆ ಒಂದೊಂದು ನಮೂನೆ ಕಾಣ್ತಾವೆ ರುಚಿ. ಭರ್ತ ಬೇಸಾಗ್ಯದ ನಮ್ಮಂತ ಒಬ್ಬನಂತ ಸ್ವಲ್ಪ ಖಾರ ಆಗ್ಯದಂತ ಇನ್ನೊಬ್ಬನಂತ ಅಂತಾರಿಲ್ಲ. ಬೇವಿಗೆ ಸ್ವಲ್ಪ ಇದು ಹೆಚ್ಚಾಗ್ಯದಮ್ಮ ಇದು ಕಡಿಮೆ ಆಗ್ಯದಂತೀವಿ. ಆದರೆ ಈ ಅಖಂಡೇಕರ ಸಾಧಲ ಅದು ಯಾರಿಗೆ ಅನುಭವ ಆಗ್ಯದ, ಸ್ವಾದ ಆಗ್ಯದ, ಅದು ಒಂದೇ ಪ್ರಕಾರ ರುಚಿ, ಒಂದೇ. ಅದಕ್ಕೆ ಪಂಚಾಯಿತೋ ಜ್ಞಾನ ಸಮ್ಮತ ಅಂದ. ಜ್ಞಾನದ ಆನಂದ ಈ ವ್ಯವಹಾರ ಬೇರೆ ಬೇರೆ ಕೂಡ 5 ಮಂದಿಗೆ ಒಂದೇ ಆಗ್ಯದಿಲ್ಲ. ಕೃಷ್ಣ ಭೋಗಿ ಸುಖಸ್ತ್ಯಾಗಿ, ರೂಪೋಜನಕ ರಾಘವ, ವಶಿಷ್ಠ, ಇವರು ಕಾರ್ಯ ಒಂದೇ ಪ್ರಕಾರ ಇಲ್ಲ. ಅದಕ್ಕೆ ಆನಂದ ಒಂದೇ ಪ್ರಕಾರ ನೋಡಿ. ಅಂಥ ಆನಂದ ಎಲ್ಲರಿಗೂ ಸಮ ಅಂತ ಹೇಳಿದಾಗ ಇಲ್ಲಿ ಆ ವ್ಯಕ್ತಿಗೆ, ಈ ವ್ಯಕ್ತಿಗೆ, ಆ ಜಾತಿಗೆ, ಈ ಜಾತಿಗೆ, ಆ ಆಶ್ರಮದವರಿಗೆ, ಈ ವರ್ಣದವರಿಗೆ ಅಂತ ಎಲ್ಲಿ ಹೇಳಿಲ್ಲ. ಅದು ಯಾರು ತನ್ನನ್ನು ತಾನು ಯಾರು ತಿಳ್ತಾರ ಅವರೆಲ್ಲರಿಗೆ ಅಂದ್ರು. ಅವರು ಯಾರನ್ನಂದ್ರೆ ಏನು, ಯಾರಾದ್ರಂತ ಅರ್ಥ. ಹಾಗಾಗಿ ಆ ಬ್ರಹ್ಮವು ಹೇಗಿದೆ ಅಂದರೆ ನಿರ್ಲಕ್ಷಣವಾಗಿದ್ದು ಅದಕ್ಕೆ ಲಕ್ಷಣ ರೂಪದಿಂದ ಇದು ಮುಮುಕ್ಷಗಳಿಗೆ ವಿಷಯನೇ ವಿನಃ ವಿಷಯ ಅಲ್ಲ. ವಿಷಯ ಅದೊಂದು ಪದಾರ್ಥನೇ. ಯಾಕಂದ್ರೆ ತಿಳಿಯೋದಕ್ಕೋಸ್ಕರವಾಗಿ, ತಿಳಿದ ಮೇಲೆ ಏನಾಗ್ತದ, ಕಿಚ್ಚಿನೊಳು ಕೂಲು ಬಚ್ಚಿಟ್ಟಂತೆ ಅಂದ್ರು. ಬೆಂಕಿ ಆದ ಕೈಯಾಗ ಒಂದು ಬಡಿಗೆ ಆದ, ಬಡಿಗೆಯ ಕಿಚ್ಚಿನಾಗ ತೂರ್ ಬಿಟ್ರೆ ಅದೇನು ಬಡಿಗೆಯಾಗಿ ಉಳಿತದೇನ, ಅದು ಬೆಂಕಿಯ ಸ್ವರೂಪನೇ ಆಗ್ತದೆ. ಆ ರೀತಿ ತನ್ನ ತಾನು ತಿಳಿದ ಮೇಲೆ ಈ ವಿಷಯಗಳು ಕೂಡ ಏನಾಗ್ತವೆ, ಬ್ರಹ್ಮಾಕಾರ ಆಗ್ತವೆ. ಅದು ಇದ್ರ ಬೆಂಕಿ ಅದ, ಇದ್ರ ಕಟ್ಟಿಗೆ ಅದ, ವಿರುದ್ಧ ಅವು ಲಕ್ಷಣ. ಆದ್ರೂ ಕಟ್ಟಿಗೆ ಬೆಂಕಿ ಆಯ್ತು ನೋಡ್ರಿ. ವಿಷಯಗಳು ಬೇರೆ ಅವ, ಲಕ್ಷಣನೇ ಬೇರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವಿಲ್ಲವಕ. ಈ ಜ್ಞಾನ ಅಗ್ನಿ ಕಿಚ್ಚರಿಗಿಟ್ರೆ ಅವು ಏನಾಗ್ತವ, ಜ್ಞಾನ ಸ್ವರೂಪನೇ ಆಗ್ತವ. ಆ ಜ್ಞಾನ ಸ್ವರೂಪ ಆದಾಗ ಆ ಜ್ಞಾನಿಯ ವೃತ್ತಿಗಳು ವಿಭಿನ್ನ ಆಗ್ತವ. ಮೊದಲ ವೃತ್ತಿ ಏನವ, ಸಹಜ. ಆದರೆ ಈಗಿನ ವೃತ್ತಿನೇ ಬೇರೆ. ಯಾಕಂದ್ರೆ ವಿಷಯ ಆಕಾರ ಹೋಗ್ಯದ, ಅವು ಬ್ರಹ್ಮಾಕಾರ ಆಗ್ಯಾವ. ಹಾಗಾಗಿ ಇದು ಯಾವ ರೀತಿಯಿಂದ ಪಂಚ ಅವಯವದಿಂದ ಅಂತ ಹೇಳಿದ್ರು. ಹೀಗೆ ಮುಂದೆ
ಮರದೆ ನಾನು ಎನ್ನ ಎಂಬ ಅರಿವನು, ಆ ಮರವೇನು ಅರಿವ ಆತನು ಉಂಟು ಎಂಬ ಇವನು ತಾನೇ. ಅರಿವುದರಿಂದೇ ಸತ್ವದ ಸಿದ್ಧಿತನಗೆಂದು ನೀರ ಗುರುಳೆ ಅವಲೇ ನೀನು ಅರಿವುದು. ಹೆಂಗ ತಿಳ್ಕೋ ಅಂದ್ರೆ, ಗುಂಗರ ಕೂದಲಗಳ ಉಳ್ಳಂತ ಕೇಶರಾಶಿ ಆಕೆ ಮೈತ್ರಾದೇವಿ ಕೂದಲು ಗುಂಗುರಿದ್ದು ಅಂತ ಕೆಲವು ಮಂದಿ ಇರ್ತಾವಲ್ಲ, ಅದರಂತೆ ನಾ ಹೇಳ್ತೀನಿ ತಿಳಿ. ಆನು ಅಂದ್ರೆ ನಾನು ಎನ್ನನ್ನು ಮರದೆ, ನಾನು ನನ್ನನ್ನು ಮರದೆ. ಕೂಡ್ಲೂರು ಬಸವಣ್ಣಪ್ಪನ ಪದ್ಯಕ್ಕೆ ಹೋಗು. ಅಲ್ಲಿ ಮರೆತನು ಎಂಬಲ್ಲಿ ಮರ್ತನಂತ ಹೇಳ್ತಿಲ್ಲ ನೀನು. ಇಲ್ಲಪ್ಪ ನಾನು ಮರ್ತೀನಿ ಅಂತ ಹೇಳಿದೆ. ಈಗ ಆ ಮರವೇನು ಜ್ಞಾನದಿಂದ ನಾ ತಿಳಿದನೆಂದಿ. ಅಜ್ಞಾನ ಜ್ಞಾನ ಬಿಡೋಣ. ಅಜ್ಞಾನ ಅದು ಮರ್ತನಂದಿ, ಜ್ಞಾನದಿಂದ ಇದು ತಿಳಿದನಂದಿ. ಎರಡು ತಿಳಿದ ಹೇಳ್ತಿದ್ದಿಲ್ಲ. ಎರಡು ತಿಳಿದು ಹೇಳ್ತಿದ್ರೆ ನೀನು ಅಜ್ಞಾನನೂ ಅಲ್ಲ, ನೀನು ಜ್ಞಾನಿನಲ್ಲ. ನೀನು ಯಾರು ಅಂದ್ರೆ ಜ್ಞಾನ ಅಜ್ಞಾನ ಎರಡನ್ನ ತಿಳಿಯುವ ಸ್ವಯಂ ಪ್ರಕಾಶ ಚೈತನ್ಯ ರೂಪ ನೀನಿದ್ದೇನೆ. ಸ್ವಯಂ ಪ್ರಕಾಶ ನೀನು. ನಿನಗೆ ಯಾವ ಸೂರ್ಯನಿಗೆ ಕತ್ತಲು ಮುಚ್ತಾವಂದ್ರೆ ನಾನು, ಸೂರ್ಯನಿಗೆ ಕತ್ತಲು ಎಂದು ಮುಚ್ಚಂಗಿಲ್ಲ. ಎಲ್ಲೆಲ್ಲಿ ಕತ್ತಲಾದ ಸೂರ್ಯ ಬಂದಾಗ ಅವೇ ಬಿಚ್ಚಿ ಹೋಗ್ತಾವ. ಮತ್ತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಎಲ್ಲಿ ಜ್ಞಾನದ ಬಲ ಆಗ್ತದ ಅಲ್ಲಿ ಅಜ್ಞಾನ ಅನ್ನುವಂಥದ್ದು ಸೂರ್ಯನ ಎದುರಿಗೆ ಕತ್ತಲು ಹೋದಂಗೆ ಹೋಗೇ ಬಿಡ್ತಾವ. ಓಡಿಸೋದು ಬೇಕಾಗಿಲ್ಲ. ಕತ್ತಲು ಓಡಿಸಕ ಸೂರ್ಯ ರಥ ಕಟ್ಟೇನು ನಾವು. ತಾನು ಬರಂಗ ಬಂದ, ತನ್ನ ಬೆಳಕಿನಲ್ಲಿ ಹೋದಂಗೆ ಹೋಗ್ಬಿಟ್ಟು ಏನು ಪ್ರಯತ್ನ ಇಲ್ಲ ಅಲ್ಲಿ. ಹಂಗೆ ನಾನು ನನ್ನನ್ನು ಮರೆತೆ ಅಂತಿದ್ದಲ್ಲ, ನಾ ಮರ್ತನಂತ ಹೇಳೋ ನೀ ಇದ್ದಲ್ಲ, ಇದ್ದನು ಕೂಡ ನಾ ಮರ್ತನಂತಲ್ಲಪ್ಪ. ಹಂಗಾಗಿ ಬೆಳಗು ಕತ್ತಲೆಗಳು ಎರಡನ್ನು ಬೆಳಗುವಂತೆ ಜ್ಞಾನ ಅಜ್ಞಾನವನ್ನು ಎರಡನ್ನ ನೀ ತಿಳಿತಿದ್ದಿ. ಅರಿವೆ ಮರಿವೆಗಳನ್ನ ಬೆಳಗುವಂತ ತಾನೇ ಆಗಿರುವುದರಿಂದ ನೀನೇ ಆಗಿದ್ದಿ. ಅದರಿಂದ ತನಗೆ ಸದ್ರೂಪವು ಸ್ವತಃ ನಿನಗೆ ಮೊದಲೇನಂತೂ ಸತ್ತ ಅಂತ ಯಾರವನು. ಮತ್ತೆ ನಾನು ಅಜ್ಞಾನಿ ಇದ್ದೇನೆ ಎಂಬುದರಿಂದ ಅಜ್ಞಾನಕ್ಕೆ ಆಶ್ರಯವಾಗಿದ್ದು ಅದನ್ನು ತಿಳಿತಿದ್ದಿ. ಅಂದ ಮೇಲೆ ಅಜ್ಞಾನ ಉಪಾದಿಯಿಂದ ಕೂಡಿದ ಸತ್ತು ಖಂಡಿತ ಅನಿತ್ಯ ತಟಸ್ಥ ಲಕ್ಷಣಗಳಾಗಿವೆ. ಇದರಿಂದ ಯಾವ ನಿರುಪಾದಿಕ ಬ್ರಹ್ಮವು ಕೂಡ ಅಲ್ಲಿ ಏನಂದ್ರೆ ಎಲ್ಲವೂ ಜ್ಞಾನಮಯವೇ ವಿನಃ ಅಜ್ಞಾನ ಎಂಬುದು ನಿನ್ನಲ್ಲಿಲ್ಲ. ಕತ್ತಲೆಂಬುದು ಬೆಳಕಿನಾಗ ಅದೇನ್ರಿ? ಕತ್ತಲೆಂಬುದು ಕತ್ತಲಾಗದ, ಅದೆಲ್ಲ ಕತ್ಲು ಏನ್ ಬೆಳಕಿನಾಗ ಅದ. ಅದೇ ಅರಿವಿನಲ್ಲಿ ಮರೆವು ಎಂಬುದಿಲ್ಲ ಅಂದ್ರೆ ಅವರು ಅದೇನು ಹೇಳ್ತಾರೆ ಅವ್ರ ಅರ್ಥ, ಅದನ್ನ ಅರ್ಥ ಮಾಡ್ಬೇಕು ಮನೋಗತ. ಹಾಗಾಗಿ ಇಲ್ಲಿ ಮುಂದೆ ಆತ್ಮನು ಅಖಂಡ ನಿತ್ಯ ಅಂತ ಹೇಳ್ತಾರಲ್ಲ, ತನು ತಾನು ಅಲ್ಲ ಎಂದು ಅರಿದು ಅನಿತರುಳಿಂದ ಚೇತನವೇ ತಾನಲ್ಲವೆಂದರಿದು ಅಂದು ತನಗೆ ಚಿತ್ಪದ ಸಿದ್ಧಿ ಹೌದು. ಅದರಿಂದೇ ಘಟಿಸಿತು ಎಂತೂ ಇನಿಯಳೆ ಮತಿ ಮುಟ್ಟಿ ತಿಳಿ ನೀನು. ಅಂದ್ರೆ ಈ ಶರೀರ ತಾನಲ್ಲ, ತನ್ನದಲ್ಲ, ಮತ್ತೆ ನೀನು ನಂದು ನನ್ನದು ಅಂದ್ರೆ ನೀನು ಅಂದಂಗ ಎಂದೂ ಆಗೋದಿಲ್ಲ. ಅದು ಇಲ್ಲ ಮಾತಾವ. ಶರೀರ ನೀನಲ್ಲ, ನಿನ್ನದಲ್ಲ, ಇಲ್ಲ ನಾನು ನನ್ನದಂತ ಅಂತೀನಂದ್ರೆ ಅದು ನಿಂದು ನಿನ್ನದು ಎಂದೂ ಆಗೋದಿಲ್ಲ. ಮಂದಿ ಶರೀರದ ಪಂಚಮಹಾಭೂತದ್ದು ನಿನ್ನಂಗಾತದು ಅಂದಾಗ
ಆ ರೀತಿ ಅರಿತ ಮೇಲೆ ಅಲ್ಲಿ ಏನು ಉಳ್ಕಂತು ಅಂದರೆ ಈ ಯಾವ ಸಪ್ತಧಾತು ಸಮಂ ಪಿಂಡದಲ್ಲಿ ಕೂಡ ಬಹಳ ಅವ ನೋಡ್ರಿ ಎಷ್ಟು ಸಮ ಅದಂತ. ರಕ್ತ, ಮಾಂಸ, ಎಲುಬು, ಚರ್ಮ, ವೀರ್ಯ, ಏನು ಮಜ್ಜ ಅಂತಾವಲ್ಲ, ಯಾರ ಶರೀರದಾಗಿಲ್ಲ. ಅಂದ್ರೆ ಭಗವಂತ ಭಾಳ ಸರಿಯಾಗಿ ಮಾಡ್ಯಾನಿಲ್ಲ, ಅನಿತ್ಯವಾದರೂ ಕೂಡ ವ್ಯತ್ಯಾಸದಂಗೆ ಮಾಡ್ಯಾನ, ಸತ್ಯವಾದ ನಿನ್ನ ಸ್ವರೂಪ ಕೂಡ ವ್ಯತ್ಯಾಸದಂಗೆ ಮಾಡ್ಯಾನ. ಅದಿಲ್ಲಾಂದ್ರೆ ನಿನಗೆ ಸಂಶಯ ಬರ್ತದ, ಅವ್ರಿಗೆ ಹೆಂಗೆ ಯಾಕ್ರಿ ನನಗೆ ಹಿಂಗೆ ಯಾಕ? ಆ ಕಾರಣದಿಂದ ಈ ಶರೀರವು ಎಂದೂ ದೃಶ್ಯ ರೂಪವಾಗಿ ಇದು ಹೊಲೆಮನೆ. ಎಷ್ಟಿದ್ದಾರೆ ಏನಿದು? ಖಾಲಿ ಮನೆ. ಹೊಲೆಮನೆ ಅಂದಾಗ ಇವು ಸಪ್ತಧಾತು, ಖಾಲಿ ಮನೆ ಅಂದಾಗ ನಿಂದೇನಿಲ್ಲ ಅಂತ ಅರ್ಥ ಆಯ್ತು. ನಂದಂತೆಲ್ಲ ಮತ್ತೆ ಹೀಗೆ ಎಂದೂ ತಾನು ಆಗುವುದಿಲ್ಲ, ಏನಾಗೋದಿಲ್ಲ, ಈ ಶರೀರ ಎಂದೂ ನೀನಾಗುವುದಿಲ್ಲ. ಮತ್ತು ನಿನಗೆ ಲಡಾಯಿ ಮಾಡಿ ಏನಾದರೂ ಆಗಿ ದೂರ ಆದರೂ ಮತ್ತೆ ಒಂದಿಲ್ಲ ಒಂದಿನ ಒಂದಾಗ್ಬೋದು. ಗಂಡ ಹೆಂಡತಿ ನೀನಲ್ಲ ನೀನು ನಾನಲ್ಲ ಅಂತಾರ, ಮತ್ತೆ ಕೆಲವು ದಿವಸ ನಾನೇ ನೀನು ನೀನೇ ನಾನಂತಾರ. ಅಣ್ಣ ತಮ್ಮರು ಕೂಡ ಗುದ್ದಾಡ್ತಾರ, ಹೊಡ್ಯಾಡ್ತಾರ, ನಾನಲ್ಲ ನೀನಲ್ಲ ಅಂತಾರ. ಸಮಯ ಬಂದಾಗ ಆಗಬಹುದು, ಆಗದಿರ್ಬೋದು. ಆದ್ರೆ ದೇಹ ಮಾತ್ರ ಎಂದೂ ನಿಂದಾಗದಿಲ್ಲ ನೋಡು. ದೇಹ ಎಂದೂ ನಿಂದ ಆಗೋದಿಲ್ಲ. ಅಂದ್ರೆ ದೇಹ ನಿನಗೆ ವೈರಿಲ್ಲ, ಎಂದೂ ಕೊಡಂಗಿಲ್ಲ. ಅಂದ್ರೆ ಕಟುವೈರಿಗಳಂತ, ಬದ್ಧ ವೈರಿಗಳಂತರಿಲ್ಲ. ಮತ್ತೆ ಎಷ್ಟು ಪ್ರಯತ್ನ ಮಾಡಿದ್ರು ನಿಂದಾಗೋದಿಲ್ಲ, ನಿನ್ನ ಮಾತು ಕೇಳೋದಿಲ್ಲ ಅಂದಮೇಲೆ ಇದರ ಮೇಲೆ ನೀ ಪ್ರೇಮ ಮಾಡ್ತಿದ್ದಂದ್ರೆ ಮೋಸ ನೀನು ಹೋಗಿದ್ದು, ಆ ಶರೀರ ಮೋಸ ಮಾಡೋದು ನಿನಗೆ. ನಾವೇ ಮೋಸಕ್ಕೆ ಹೋಳಗಾಗಿ ನನಗೆ ಕೈ ಕೊಡ್ತಪ್ಪ, ಮೋಸ ಮಾಡ್ತಪ್ಪ ಅಂದ್ರೆ ಅದು ಮಾಡಿಲ್ಲೋ ತಮ್ಮ, ನೀನು ಮಾಡ್ಕೊಂಡಿದ್ದೆ ಅಂತ ಮಹಾತ್ಮರಂತಾರೆ. ನಾವು ಮಾಡ್ಕೊಂಡ್ವಲ್ಲ. ಹಾಗಾಗಿ ಇದು ಯಾವ ನಾನು ಇವೆಲ್ಲವನ್ನ ತಿಳಿಯುವಂಥವನು ನಾನು ಇದ್ದೇನೆ, ಇವೆಲ್ಲ ವಿಕಾರಿಗಳು, ನಾನು ಅವಿಕಾರಿ, ಇವ ಅಸತ್ತು ನಾನು ಸತ್ತು ಅಂತಂದಾಗ ಅವೆಲ್ಲವನ್ನ ನಾ ತಿಳಿಯೋನು ಅಂತ ಜ್ಞಾನ ಆದಾಗ ಅದೇ ಚಿದ್ರೂಪ ಉಂಟು. ದೇಹದಾಗ ಆದಲ್ಲ ಚಿದ್ರೂಪ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅವಸ್ಥೆಯನ್ನು ಅರಿಯೋದು ಯಾವುದು? ಆ ಚಿದ್ರೂಪನೇ. ಹಾಗಾಗಿ ಮುಂದೆ ಈ ದೇಹವು ನಾನಲ್ಲ ಎಂಬ ಜ್ಞಾನ ಏನಾಗ್ತದ? ತಟಸ್ಥ ಲಕ್ಷಣವಾಗಿದೆ. ದೇಹ ನಾನಲ್ಲ ನೋಡಿರು. ದೇಹ ನಾನಲ್ಲ ಅಂದಾಗ ನೀನು ಬ್ಯಾರಿದ್ದಂತ ಹೇಳಿಕೊಟ್ಟೈತಿಲ್ಲ. ಕಾಗೆ ಹೋದ್ರು ಕೂಡ ಮನೆ ತೋರಿಸೈತಿ. ಅದ್ರಂಗ ಇಲ್ಲಿ ವಿಚಾರ ಮಾಡಿದಾಗ ಈ ವೃತ್ತಾತ್ಮಕ ಮಿಥ್ಯೆಯಾದ ಜ್ಞಾನದಿಂದ ಅಖಂಡ ನಿತ್ಯವಾದ ನಿರೂಪಾಧಿಕವಾದ ಯಾವ ಜ್ಞಾನ ಉಂಟಲ್ಲ, ಅದೇ ಕೇವಲ ಚಿದ್ರೂಪವಾಗಿರ್ಬೋದು. ಅಂದಾಗ ನಿನ್ನ ಸ್ವರೂಪ ಯಾವುದಂತ ವಿಚಾರ ಮಾಡಂತರ ಮಾತ್ಮ ಯಾವುದಂತ ತಿಳ್ಕೋ ಅಂತ. ಮತ್ತೆ ನಿರವಯವನು, ನಿರುಪಾಧಿಕನು, ನಿಸ್ಸಂಗನು, ಅಘನು ಎನಿಪ ನಿಜಾತ್ಮನು ತಾನು ಪರೆಯನೆಲ್ಲಿಯೂ ಆವತರದಿಂದೇ ನೋವೇನೆಂದಿರೆ ಸುಖ ಪದವದು ತನಗಕ್ಕು. ಸುಖ ಯಾವಾಗ ಆಗ್ತದ ನಿನಗಂದ್ರೆ ಇದ್ದಿದ್ದಾಗ ತಿಳ್ಕೊಂಡ್ರು. ನಿರವಯವನು ಅಂದ್ರೆ ಬ್ರಹ್ಮ ಆತ್ಮ ನಮ್ಮ ಸ್ವರೂಪಕ್ಕೆ ಅವಯವನೇ ಇಲ್ಲ. ಕೈ ಇಲ್ಲ, ಕಾಲಿಲ್ಲ, 25 ತತ್ವಗಳೇ ಇಲ್ಲ ನೋಡ್ರಿ.
ಒಂದಲ್ಲ 25 ತತ್ವಗಳಿಲ್ಲ. ಎದಕ್ಕಾವ? ಶರೀರಕ್ಕಾದ ತತ್ವಗಳು. ಹಾಗಾಗಿ ನಿರುಪಾಧಿಕನು, ನಿನಗ ಯಾವ ಉಪಾದಿಲ್ಲ. ದೇಹ ಅದ, ನಿನಗ ದೇಹ ಇಲ್ಲ. ಉಪಾದಿಗೆ ಆಶ್ರಯದಾತ, ಆದಿಷ್ಠಾನ, ಆಧಾರಭೂತ. ಆದರೆ ಉಪಾಧಿ ನೀನಲ್ಲ. ಅದು ಉಪಾಧಿ ಹೇಗಿದ್ದೆ ಅಂದರೆ ಘಟಾಕಾಶ ಅಂತ. ಕೊಡ ನಿನಗೆ ಆಶ್ರಯ ಕೊಟ್ಟದೋ, ನೀನು ಕೊಡಕ್ಕೆ ಆಶ್ರಯ ಕೊಟ್ಟಿದ್ದೋ? ಕೊಡಕ್ಕ ಆಶ್ರಯ ಬಯಲು ಕೊಟ್ಟದ. ಕೊಡ ಬಯಲಿಗೆ ಆಶ್ರಯ ಕೊಟ್ಟಿಲ್ಲ. ಅದು ಹಿಂಗೆ ಕುಂತೀವಿ, ಇಲ್ಲೊಂದು ಏನೋ ಹಿಂಗೆ ಕಟ್ಟಿಬಿಟ್ರೆ ಅದು ಸಮಾಧಿ ಆಯ್ತಲ್ಲ. ಸಮಾಧಿ ಮಾಡ್ಯದ ಜಾಗದ. ಈ ಸಮಾಧಿ ಒಳಗೆ ಇದಾಗ್ಯದ. ಅದರಂಗ ನಿನ್ನ ನಿರುಪಾಧಿಕನಾದ ಬಯಲು ಸ್ವರೂಪವಾದ ಬ್ರಹ್ಮನಿಂದ ಉಪಾಧಿ ರೂಪ ಇರ್ತಕ್ಕಂಥ ದೇಹ ಅದು. ಅಂದಾಗ ನಿನಗೆ ಉಪಾಧಿ ಇಲ್ಲ ಅಂತ ಆಯ್ತಲ್ಲ. ಹಾಗಾಗಿ ಮತ್ತು ನಿಸ್ಸಂಗನು ಇದ್ರೂ ಕೂಡ ಹೆಂಗಿದ್ದಿ? ಒಂದು ತಗಲದಂತೆ ನೀನಿದ್ದಿ, ಅಂಟದಂತೆ ನೀನಿದ್ದಿ. ಒಂದು ನಿಸ್ಸಂಗ ಅಂದ್ರೆ ವಿಚಾರ ಮಾಡಬೇಕು. ದೇಹದ ಸಂಘ ಇಲ್ಲ, ಇಂದ್ರಿಯಾದಿಗಳ ಸಂಘ ಇಲ್ಲ, ಅವಿದ್ಯೆ ಅಸ್ಮಿತೆ ರಾಗ ದ್ವೇಷದ ಸಂಘಿಲ್ಲ, ಮತ್ತು ಯಾವ 5 ಕೋಶಗಳ ಸಂಘನೆ ಇಲ್ಲ. ಅಂದಾಗ ಈ ಕೋಶ, ದೇಹ, ಇಂದ್ರಿಯಾದಿಗಳು, ಮನಸ್ಸಿನ ಸಂಘನೆ ಇಲ್ಲ ಅಂದಾಗ ಈ ಮನಸ್ಸಿನಿಂದ ಮಾಡಿದಂಥ ಸಂಕಲ್ಪ, ವಿಕಲ್ಪ, ಬುದ್ಧಿಯ ಭ್ರಮೆ, ಅಜ್ಞಾನ ಮಾಡಿದಂಥ ಪಾಪ ಪುಣ್ಯ ನಿನಗಾದೇನು? ಆದ ಅಂದ್ರೆ ದೇಹದ ಸಂಘದಾಗಿದ್ದಾಗ ಆದ ನಿನಗೆ, ಇಲ್ಲ ಅಂತಲ್ಲ. ನಿಸ್ಸಂಗನಾದಾಗ ಏನದ? ಏನಿಲ್ಲ ಅಂದ್ರೆ ಹೆಂಗಿರ್ತಾನ್ರಿ ಅವನು? ಸಮಸ್ಯೆ ಅದಿಲ್ಲ. ಹೆಂಗಿರ್ತಾನ ಅವನು? ದೇಹ ಆದ, ಅವಯವಗಳವ, ತತ್ವಗಳವ, ಮತ್ತೆ ಕರ್ತೃತ್ವ ಅದ, ಭೋಕ್ತೃತ್ವ ಅದ. ಇಷ್ಟೆಲ್ಲ ಇದ್ರೂ ಕೂಡ ಅವುಗಳ ಸಂಘ ಫಲ ಇಲ್ಲ. ಹೆಂಗಿಲ್ಲ? ಸಂಶಯ ಬರ್ತಾವಿಲ್ಲ. ಅದಕ್ಕೆ ಉರಗತಾಂ ಬಿಟ್ಟದ ಪೊರೆಯಿಂದೆ ಜನರನ್ನು ಕಚ್ಚಿ ಸಾಯಿಸುವ ಸಾಮರ್ಥ್ಯ ಉಂಟೆ. ಉರಗ ಅಂದ್ರೆ ಸರ್ಪ. ಅದು ವರ್ಷಕ್ಕೆ 1 ಸಲ ತನ್ನ ದೇಹದ ಮೇಲಿರ್ತಕ್ಕಂಥ ಪೊರೆ ಬಿಡ್ತದ. ಪೊರೆಯಿಂದ, ಸರ್ಪದಿಂದ ಪೊರೆ ಕಡೆಗೆ ಆಗೋದಿಲ್ಲ. ಈಗ ಸರ್ಪದಲ್ಲಿ ಏನಾದ ಲಕ್ಷಣ ಎಲ್ಲವೂ ಪೊರೆಯಲ್ಲಿ ಆದಿಲ್ಲ. ಬಾಯಾದ, ಕುತ್ತಿಗೆ ಆದ, ಹೊಟ್ಟೆ ಆದ, ಬಾಲ ಆದ, ಎಷ್ಟು ಉದ್ದ ದಪ್ಪ ಅದ, ಎಲ್ಲ ಸೈಜ್ ಕರೆಕ್ಟ್ ಅದ. ನಾವೇನ ಅಂಗಿ ಹೊಲಿಸಿದ ಸೈಜ್ ಹೆಚ್ಚು ಕಮ್ಮಿ ಆತಾವ. 1 ಇಂಚ್ ಹೆಚ್ಚನ, 1 ಇಂಚ್ ಕಡಿಮೆ ಆತಾವ. ಅದು ಸರ್ಪದಿಂದ ಕಡೆಗಾದ ಪೊರೆ ಆವು ಹೇಗಿದೆ ಅದೇ ಎಲ್ಲ ಅದು ನೋಡು. ಆದರೂ ಕೂಡ ಆ ಪೊರೆ ಯಾರಿಗಾದರೂ ಕಚ್ಚಿ ಅವರಿಗೆ ಮರಣವನ್ನ ಉಂಟು ಮಾಡುವ ಶಕ್ತಿ ಅದಕ್ಕಾದೇನು? ಯಾಕಿಲ್ರಿ? ಇರಬೇಕಾಗಿತ್ತಲ್ಲ. ಯಾಕಿಲ್ಲಂದ್ರೆ ಎಲ್ಲ ಆದರೆ ಯಾವುದರಿಂದ ಕಚ್ಚುಕಾಗಿತ್ತು, ಕಚ್ಚುವಂತ ಹಲ್ಲು ಎರಡಿಲ್ಲ ಅಷ್ಟೆ. ಹೌದಿಲ್ಲ? ಹಲ್ಲಿದ್ರಲ್ಲ ಕಚ್ಚಕ್ ಬರೋದು. ಎಲ್ಲ ಅದ, ಹಲ್ಲಿಲ್ಲ, ವಿಷದ ಹಲ್ಲುಗಳಿಲ್ಲ. ಅದರಂತೆ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತ ಒಬ್ಬ ಜ್ಞಾನಿ, ಅವನ ಜ್ಞಾನ ಆದ ಮೇಲೆ ಅಹಂಕಾರ ತಾದಾತ್ಮ್ಯದಿಂದ ಕೂಡಿತ್ತು. ಅಹಂಕಾರದಿಂದ ಕಡೆಗೆ ಆಗದಿಕ್ಕದು. ಅಭಿಮಾನ ಇಲ್ಲ ಅಲ್ಲಿ ರಾಗದ್ವೇಷ ಇಲ್ಲ, ಬೇಕು ಬೇಡಿಲ್ಲ, ಏನು ಇಲ್ಲದಂತ ಸಂದರ್ಭದಲ್ಲಿ
ಆ ಹಾವು ಗಾಳಿಗೆ ಹೋಗಿ ಓಡಿ ಮೈ ಮೇಲೆ ಬಿದ್ದಂಗಾದ್ರೆ ಹೆಂಗ ಕೆಲಸ ಆಗೋದಿಲ್ಲೋ ಅದಂತೆ ಅಂತಪ್ಪ ಜ್ಞಾನಿ ಅವನು ಯಾವುದೇ ಕಾರ್ಯ ಮಾಡಿದ್ರು ಕೂಡ ಮಾಡದೇ ಇದ್ರೂ ಕೂಡ ಅವನು ಮಾಡಿದಂಥ ಕಾರ್ಯಕ್ರಮಗಳಿಂದ ಯಾವ ಫಲ ಭೋಗಗಳು ಇಲ್ಲ ಅಂದಮೇಲೆ ಪಾಪ ಇಲ್ಲ ಪುಣ್ಯ ಇಲ್ಲ, ಅವನಿಗೆ ಪುನಃ ಜನ್ಮ ಇಲ್ಲ. ಮೊದಲು ಮಮಕಾರದಿಂದ ಅಭಿಮಾನದಿಂದ ಮಾಡ್ತಿದ್ದ ಅವನು. ಈಗ ದೇಹ ಆದ ಅಭಿಮಾನ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ. ಹೌದಾ? ರಾಗದ್ವೇಷ ಇದ್ದಾಗಲ್ಲ ಎಲ್ಲ ನಡೆಯ ಮುಂದ ಅಂದಾಗ ಆ ಜ್ಞಾನ ಏನಾಗ್ತದ, ಅವನು ಮಾಡಿದ ಕರ್ಮದಿಂದ ನಾಡ್ತದ. ಹೆಂಗಂದ್ರೆ ಕೊಂಡಿ ಮುರಿದ ಚೋಳಿನಂದದಿ, ಹಲ್ಲು ಕಿತ್ತಿದ ಹಾವಿನಂದದಿ, ಸುಟ್ಟ ಬಟ್ಟೆ ಎಂದದಿ. ಅಲ್ಲಿ ಏನಾಗ್ತದ, ವಿಷಯ ಇರಂಗಿಲ್ಲಲ್ಲ. ಹಾಗೆ ಇದು ನೀನು ನಿತ್ಯಾನಂದ ಸ್ವರೂಪ ಆತ್ಮನನ್ನ ಈ ರೀತಿಯಾಗಿ ಲಕ್ಷ್ಯದಲ್ಲಿ ನೀನು ತಂದುಕೊಳ್ಳಬೇಕು ಅನ್ನುವಂಥ ಮಾತನ್ನ ಋಷಿಗಳು ಮೈತ್ರಾದೇವಿ ಹೇಳ್ತಾ ಬಂದ್ರು. ಮುಂದೆ ಪುಷಿಯಾಗಿ ಕೆಡುವುದು ಈ ಜಗವೆಲ್ಲವೂ ತಾನೇ ಪುಷಿ ಅಲ್ಲವಾಗಿ ನೀ ಕೆಡುವನಲ್ಲ. ಏನದ ಪುಷಿಯಾಗಿ ಕೆಡುವುದು ಜಗವಂದ್ರು. ಜಗ ಅಂದ್ರೆ ಇಲ್ಲಿ ಮೂರು ಲೋಕ ಅಂತ ಬಾಹ್ಯದಲ್ಲಿ, ಇಲ್ಲಿ ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿ ಅಂತಾರೆ. ತಿಳಿಯುವುದು, ತಿಳಿಸಿಕೊಳ್ಳುವುದು, ತಿಳಿದು ತಿಳಿಸಿಕೊಳ್ಳಲಿಕ್ಕೆ ಸಹಾಯವಾದದ್ದು ಇವೇನಾವಲ್ಲ. ಅರಿಯುವವನು, ಅರಿಯುವುದು, ಅರಿಸಿಕೊಳ್ಳುವುದೆಂಬ ಈ ಮೂರಕ್ಕೆ ತ್ರಿಪುಟಿ ಅಂತಾರೆ. ಒಂದು ತಿಳಿಯುವುದು, ಇನ್ನೊಂದು ತಿಳಿಸಿಕೊಳ್ಳುವುದು ಅಥವಾ ಅರಿಸಿಕೊಳ್ಳುವುದು. ಇವಕ್ಕ ಇದು ಯಾವುದಂದ್ರೆ ಜಗತ್ತಿದು. ಹೌದಲ್ಲ? ಜಗತ್ತನ್ನ ತಿಳಿಸಿಕೊಳ್ಳಕ್ಕೊಂದು ಬೇಕು, ತಿಳಿಯೋನು ಹೋಗ್ಬೇಕು. ಮತ್ತೆ ಇದನ್ನು ತಿಳಿಬೇಕಾದ್ರೆ ಒಂದು ಸಾಧನ ಬೇಕು, ಬೇಕಿಲ್ಲ? ಇದಕ್ಕ ಮನಸ್ಸು, ಇಂದ್ರಿಯ, ವಸ್ತು ಅಂತ ಕರೀತಾರೆ. ಇವು ಮೂರಲ್ಲ ಜಗತ್ತಿಳಕ. ಇವು ಮೂರಾಗ ಒಂದಿಲ್ಲ ಅಂದ್ರೆ ಜಗತ್ತಿಳಂಗಿಲ್ಲ. ಮನಸ್ಸಾದ, ನೋಡುವ ಕಣ್ಣಾದ, ಕಾಣದ ವಸ್ತು ಇಲ್ಲಂದ್ರೆ ಕೆಲಸ ಆಗದು. ಇದ್ರಂಗ ಉಲ್ಟಾ ಪಲ್ಟಾ ಮಾಡಿದ್ರೆ ಇವು ಮೂರು ತ್ರಿಪುಟಿ ಕೂಡಿದಾಗ ಮಾತ್ರ ಜಗತ್ತು ದೃಶ್ಯವಾಗಿ ಸುಳ್ಳಾಗಿ ತೋರುವುದು. ದೃಶ್ಯ ಅಂದ್ರೆ ಯದೃಶ್ಯಂ ತನ್ನಷ್ಟಂ. ಕಾಣ್ತದ ಅಂದ್ರೆ ಅದು ಸುಳ್ಳಾಗ್ತದಂತ ಅರ್ಥ ಮಾಡಬೇಕು. ನಮ್ಮ ಮನೇಲಿ ಹೇಳಿನಲ್ಲ, ಮಗ ಮಗಳು ಹುಟ್ಟಾರಿ ಅಂತಂದ್ರೆ ಅದು ಸಾಯ್ತದಂತ ಅವತ್ತು ತಿಳ್ಕೋಬೇಕು. ಇರ್ಲಿ, ಬದುಕಲಿ ಅಂತಪ್ಪ ಅದು. ಆದ್ರೆ ಸಾಯ್ತದೆ ಎಂದನೊಂದು ದಿವಸ. ಅವರು ಆತ್ಮಜ್ಞಾನಿಗಳ ದೃಢ ಜ್ಞಾನ ಅದು. ಅದಕ್ಕೆ ಹುಟ್ಟಿದಾಗ ತೊಟ್ಟಲ ಕಟ್ಟಿದನ್ನು ಸತ್ತಾಗ ಚಟ್ಟ ಕಟ್ತಾರಲ್ಲ. ಚಟ್ಟ ಯಾರಿಗೆ ಕಟ್ಟಾರ? ಹುಟ್ಟಿದಾಗ ತೊಟ್ಟಲ ಕಟ್ಟಿದವನಿಗೆ ಸತ್ತಾಗ ಚಟ್ಟ ಕಟ್ಟಾರ. ಹೌದಾ? ಆದ್ರೆ ತೊಟ್ಟಲ ಕಾರ್ಯಕ್ರಮದಲ್ಲಿ ಎಷ್ಟು ಸಂತೋಷ, ಚಟ್ಟ ಕಟ್ಟಿದಾಗ ಎಷ್ಟು ದುಃಖ ಆಯ್ತು ನೋಡ್ರಿ. ಅವನಿಗೆ ಮತ್ತೆ ಬೇರೆ ಇರಲ್ಲ. ಹುಟ್ಟಿದವನೊಬ್ಬನು ಸತ್ತವನೊಬ್ಬನಾದ್ರೆ ಬೇರೆ ಸಾಧ್ಯ ಇಲ್ಲ. ಆದ್ರೆ ಈ ವೃತ್ತಿ ಯಾರಿಗಾದ್ರಿ ಜ್ಞಾನಕ್ಕೆ ಹೋಗೋದು ಬೇಡ, ಅಜ್ಞಾನದಲ್ಲಿ ತಿಳ್ಕಂಬ. ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ತಾವ, ಎಮರ್ಜೆನ್ಸಿ ಕೇಸ್ ಬರ್ತಾವ. ಆ ಕೇಸ್ ಬಂದಾಗ ಒಬ್ಬ ತುಂಬ ಗರ್ಭಿಣಿ, ನೋವು ತಾಳಲಾರ್ದ ದುಃಖದಿಂದ ಬರ್ತಾರೆ ಆಶ್ಚರ್ಯವಾಗಿ. ಆ ವೈದ್ಯ ಅವನು ನೋಡ್ತಾನೆ. ನೋಡಿ ಆಕೆಗೆ ಏನು ಔಷಧ ಎಲ್ಲ ಕೊಡಬೇಕು, ಕೊಟ್ಟು ಮತ್ತೆ ಸ್ವಲ್ಪ ಸಮಾಧಾನ ಆಗಿತ್ತು. ಅಷ್ಟರೊಳಗೆ ಆ ಕಡೆಯಿಂದ ಇನ್ನೊಬ್ಬ ಹಾರ್ಟ್ ಪೇಷಂಟ್ ಬಂತು ಇನ್ನೊಂದು ಬಾಗಿಲಿಗೆ. ಆವಾಗ ಅವನು ಹೋದ, ಡಾಕ್ಟ್ರು
ಹೋಗಿ ಆತಗೆ ಏನು ಮಾಡಬೇಕು ಉಪಚಾರ ಎಲ್ಲವನ್ನು ಮಾಡಿದ. ಮಾಡಿ ಅರ್ಧ ಗಂಟೆ ನೋಡ್ರಂತ ಇವ್ರಿಗೆ ಹೇಳಿದ್ದ, ಯಾರು ತೊಟ್ಲದವ್ರಿಗೆ, ಗರ್ಭಿಣಿಗೆ ಹೇಳಿದ ಅರ್ಧ ಗಂಟೆ ಸಮಯ ಕೊಡ್ರಂತ. ಆ ಪೇಷಂಟಿಗೆ ನೋಡಿ ಅರ್ಧ ಗಂಟೆ ಇನ್ನು ಸಮಯ ಆಮೇಲೆ ಹೇಳ್ತಂದ. ಅರ್ಧ ಗಂಟೆ ಆಮೇಲೆ ನೋಡ್ತಾರ, ಅವನಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸತ್ತೋಗ್ಯಾನ. ಇಲ್ಲಿದ್ರು ಮಗು ಹುಟ್ಟ್ಯಾದ. ಮಗು ಹುಟ್ಟ್ಯಾದಿಲ್ಲ, ಇಲ್ಲಿ ಅಲ್ಲೇನಾಗ್ಯದ, ಸತ್ತದ. ಇಲ್ಲಿ ನಗಕತ್ತಾರ, ಅಲ್ಲಿ ಎಳಕತ್ತಾರ ನೋಡ್ರಿ. ಎಲ್ಲಿ ನಗ್ತಾರ? ಮಗ ಮಗಳು ಹುಟ್ಟ್ಯಾನಂತ ಸಂತೋಷವಾಗಿ ನಗತಾರ ಎಲ್ಲರೂ, ಪೇಡಂಚ ನಡೆದದ. ಅಲ್ಲಿ ಸತ್ತಲ್ಲಿ ಏನದ ಉಳೋ ಅಂತ ಅಳೋದು ನಡೆದ ನೋಡ್ರಿ. ಆದ್ರೆ ಡಾಕ್ಟ್ರಿಗೆ ಏನು ಸಂಬಂಧ ಅದೇನು? ಡಾಕ್ಟ್ರಿಗೆ ಇವರು ನಗತಾರ ಇವರು ಅಂತ ಖುಷಿನೂ ಇಲ್ಲ, ಅಳ್ತಾರಂತ ದುಃಖನೂ ಇಲ್ಲ. ಅಂದ್ರೆ ಏನು, ಎರಡಕ್ಕೆ ಸಾಕ್ಷಿ ಅಲ್ಲ, ಅವನು ಸಾಕ್ಷಿ ಹೌದಂತ್ರಿಲ್ಲ. ಸಾಮಾನ್ಯ ವೈದ್ಯನಿಗೆ ಈ ರೀತಿ ಆದಂದ್ರೆ ಭವರೋಗ ವೈದ್ಯನಿಗೆ ಹೆಂಗಿರ್ಬೋದು ಜ್ಞಾನ? ಅವನಿಗೆ ರೋಗ ಬಂದಲ್ಲ, ಹುಟ್ಟಿದ ದಿವಸನೇ 100 ವರ್ಷ ಬಾಳ ಸಾಯ್ತಾನಂತ ತಿಳ್ಕೊಂಡ್ಬಿಡ್ತಾನ. ಅವನು 100 ವರ್ಷ ಬದುಕಲಿ ಆಯುಷ್ಯಿದ್ರೆ ಇವನು ಸಾಯವನೇ ಅಂತ ತಿಳ್ಕೊಂಡ ಜ್ಞಾನಿಗೆ ಅವನು ಬದುಕಿ ಸತ್ರು ನಾಶ ಅದ, ಸತ್ತು ಬದುಕಿದ ನಾಶ ಅದ. ಅವನ ಪಾಲಿಗೆ ಬದುಕಿ ಸತ್ತಂಗೆ, ಸತ್ತನ್ನು ಬದುಕಿದಂಗೆ. ಯಾಕಂದ್ರೆ ಅವನು ಸಾಯವನಲ್ಲ. ಈ ರೀತಿ ತೂಷ್ಣಿ ಭಾವದಲ್ಲಿರ್ತಕ್ಕಂಥದ್ದು ಜ್ಞಾನಿಗಳು. ಹಾಗಾಗಿ ಪುಷಿಯಾಗಿ ಕೆಡುವುದು ಈ ಜಗವೆಲ್ಲವೂ ತಾನೇ ಪುಷಿಯಲ್ಲವಾಗಿ ಕೆಡುವವನಲ್ಲ. ನಿನಗ ನಾಶಿಲ್ಲ, ಸಸೆನವಿದೆ ಎಂದು ಭಾವಿಸಿ ನಿತ್ಯ ಪದ ಸಿದ್ಧಿ ಎಂದ್ರು. ಅಂದ್ರೆ ಇಲ್ಲಿ ಏನು ಹೇಳಕತ್ತಂದ್ರೆ, ಇದು ಸತ್ಯವೆಂದು ಅಥವಾ ಸರಿ ಎಂದು ನೀನು ನಂಬು, ಆ ನಿತ್ಯ ಪದದ ಪ್ರಾಪ್ತಿ ಆಗ್ತದೆ. ಯಾವುದು ನಿತ್ಯ ಅನ್ನುವುದು ನಿನಗೆ ಪ್ರಾಪ್ತಿಯ ಅನುಭವಕ್ಕೆ ಬರ್ತದೆ. ಹೇಗೆ ತಿಳಿಯುವುದು ಅಂದ್ರೆ ನೀನು ಅರಿಯುವುದು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಮತ್ತೆ ಇನ್ನು 2 ನುಡಿ ಅದ, ನೋಡೋಣ. ಸುರತಿ ಕೇಳು ಇಂತು ತೋರುವ ಸರ್ವ ಭಾವವೆಂಬಿದು ತೋರದ ಅಳಿದು ಬೇರೆ ಉಳಿದು ಏನು ಉದಿಸದೆ ಬರೀ ಅರಿವಾಗಿ ನಿಂದುದು ಪೂರ್ಣ ಪದ ಸಿದ್ಧಿ ತನಗಿದು ಶ್ರುತಿ ಸಿದ್ಧಿ. ಹೇಳ್ತಾನೆ ಹೇಳಿದ್ರೆ ಯಾರ ಮಾತು ಹೇಳಿದೆ, ಶ್ರುತಿ ಪ್ರಮಾಣ ಹೇಳೀನಿ, ಬೇಕಾದ್ರೆ ಒಪ್ಪು, ಸಾಕಾದ್ರೆ ಬಿಡು. ವೇದಾಂತ ನಿರ್ಣಯ ಇದು. ನನ್ನ ಮಾತಂತ ನೀವು ಒಪ್ಪರಿ, ಇನ್ನೊಬ್ರದಂತ ಒಪ್ಪ್ರಿ, ನಮ್ಮವ್ರದಂತ ಒಪ್ಪ್ರಿ, ಬೇರೆಯವ್ರಂತ ಬಿಡ್ರಿ ಅಂತ ಅನ್ನಂಗಿಲ್ಲ. ಶ್ರುತಿ ಪ್ರಮಾಣ ಹೇಳ್ತದ, ಶ್ರುತಿ ಮೇಲೆ ವಿಶ್ವಾಸ ಇದೆ, ಒಪ್ಪ್ರಿ, ಇಲ್ಲಂದ್ರೆ ಬಿಡ್ರಿ. ನಿಮ್ಗೆ ಗೊತ್ತಾಗ್ತದ ನಿಮ್ಮ ಮೂರ್ಖತನ ಎಷ್ಟಾದ ನಮ್ಗೆ ಗೊತ್ತಾಗ್ತದೆ. ಯಾರಿಗೂ ವಿಚಾರ ಗೊತ್ತಾಗ್ತದ. ಶ್ರುತಿ ಪ್ರಮಾಣಕ್ಕೆ ಒಪ್ಪಲ್ಲ ಅಂದ್ರೆ ಇಲ್ಲಿ ತಗೊಂಬರಿ. ಈ ರೀತಿಯಾಗಿ ಘಟಪಟಾದಿ ದೇಹವೇ ಕಡೆಯಾಗಿ ಯಾವತ್ತೂ ವೃತ್ತಿಗಳ ಉಪಾದ ಮೂಲಕ ಆತ್ಮ ಪರಿಚ್ಛಿನ್ನನಾದಂತೆ ಗಟ್ಟಿ ಬಂಗಾರದಲ್ಲಿ 5 ಗ್ರಾಮ್ 10 ಗ್ರಾಮ್ 20 ಗ್ರಾಮ್ 30 ಗ್ರಾಮ್ ಆಭರಣ ಬೇರೆಗೆವಲ್ಲ. ಒಂದೇ ಗಟ್ಟಿ ಬಂಗಾರದ ಪರಿಚ್ಛಿನ್ನ, ಅದು ಪರಿಪೂರ್ಣ ಇತ್ತು, ಅದು ಗಟ್ಟಿ. ಎಷ್ಟು ಮಾಡಕ್ ಹೋದಂಗೆಲ್ಲ ಏನದ ಬೇರೆ ಬೇರೆ ಅದಿಲ್ಲ. ಆದರೂ ಕೂಡ ಎಲ್ಲವೂ ಕರಗಿಸಿದ್ರೆ ಮತ್ತೆ ಒಂದೇ ಅಲ್ಲ, ಒಂದೇ. ಅದೇ ರೀತಿಯಾಗಿ ಇಲ್ಲಿ ಆ ನಿರುಪಾಧಿಕವಾದ ಪೂರ್ಣ ವಸ್ತುವೇ ತಾನಾಗಿರುವುದು. ಅಲ್ಲಿ ಏನಾದ, ಎಲ್ಲ ಬಂಗಾರನೇ ಆದ, ಪೂರ್ಣ ಬಂಗಾರ ಆದಿಲ್ಲ. ಉಂಗುರದಾಗ ಬಂಗಾರ ಆದ, ಬಂಗಾರದಾಗ ಬಂಗಾರ ಅದ. ಹಾಗೆ ಈ ರೀತಿ ಆತ್ಮನು ವ್ಯಾಪಕವಾಗಿ ಯಾವ ಆಭರಣನ ನೋಡು ಅಲ್ಲಿ ಆನೆ ಬಂಗಾರ ಅದ. ಹಿರಿಯ 84 ಜೀವರಾಶಿಗಳು ನೋಡು, ಅಲ್ಲಿ ನೀನೇ ಇದ್ದಿ, ಬ್ರಹ್ಮನಿದ್ದಿ ಅಂತ ಹೇಳ್ತಾ ಬಂದ್ರಲ್ಲ. ಹೀಗಾಗಿ ನೀನು ನಿರುಪಾಧಿಕ ಪೂರ್ಣ ಚೈತನ್ಯವೇ ನಾವು. ಅಪೂರ್ಣ ಚೈತನ್ಯ ದೇಹ, ಪೂರ್ಣ ಚೈತನ್ಯ ನಾವು ನೋಡ್ರಿ.
ಚೈತನ್ಯ ಅಂದರೆ ಎಲ್ಲವನ್ನ ಅರಿಯುವುದು. ಈ ಅಪೂರ್ಣ ಚೈತನ್ಯ ಅಂದರೆ ಮತ್ತೆ ಇಲ್ಲಿಗೆ ಬರೋಕೆ ದೇಹಕ್ಕೆ. ಕಾಲು ಕೈಯಿಂದ ತಿಳವಲ್ತು, ಕೈ ಕಾಲು ತಿಳವಲ್ತು, ಕಣ್ಣು ಕಿವಿ ತಿಳವಲ್ತು, ಕಿವಿ ಕಣ್ಣಿನ ತಿಳವಲ್ತು. ಇವು ಪರಿಚಯ ಇಲ್ಲ. ಮತ್ತೆ ಎಲ್ಲವನ್ನ ನೀ ತಿಳ್ಕಂತ ಕುಂತಿದ್ದಲ್ಲಪ್ಪ ಒಳಗ, ನೀ ಪೂರ್ಣ ಅಲ್ಲ, ಅವನೇ ನಾನಂತ ತಿಳ್ಕೋ. ಹೀಗೆ ಆತ್ಮನು ಭ್ರಾಂತನ ವಿಷಯವೈದಿವ ತಾನೇ ಚಿನ್ಮಾತನಂತಾಗಿ ಸರ್ವಜ್ಞನೆನಿಸುವ ಸಂತತ ಅಖಂಡ ಏಕ ರಸರೂಪನಾದ ಆತ್ಮನು ತಿಳಿ ಸತ್ಯ ಅನುಭವದಿಂದೆ ಎಲ್ಲರಿಂದ ಭ್ರಾಂತನಾದ ಜೀವನಿಗೆ ವಿಷಯಗಳು ಯಾರಿಗೆ? ಆತ್ಮನಿಗೆ ವಿಷಯಗಳಲ್ಲ, ಭ್ರಾಂತಿಯಿಂದ ಕೂಡಿದ ಜೀವನಿಗೆ ವಿಷಯ ಆಗಿವು. ಯಾರಿಗೆ? ಜೀವನಿಗೆ ವಿಷಯ. ಅಂಗಡಿಯಾಗ ಏನೋ ಫ್ಯಾಕ್ಟ್ರಿಯಲ್ಲಿ ಏನಾರು ಒಂದು ಮಾಲಕರು ಏನನ್ನ ತಯಾರು ಮಾಡ್ತಾರೆ, ಅವ್ರು ಮಂದಿಗೆ ಮಾರ್ತಾರೆ, ವಿನ ತಾವು ಮಾತ್ರ ಬೇರೆ ಅಂತಾರ. ಅಲ್ಲ, ಅವನಿಗೆ ಆಕರ್ಷಣೆ ಮಾಡಂಗಿಲ್ಲ, ಅವು ತನ್ನಿಂದ ಹುಟ್ಟ್ಯಾವ, ಮಂದಿಗೆ ಆಕರ್ಷಣೆ ಮಾಡ್ತಾವ ನೋಡು. ಅದರಂತೆ ಅನಿತ್ಯವಾದಗಳು ಜೀವನನ್ನ ಆಕರ್ಷಣೆ ಮಾಡ್ತಾವ, ಆತ್ಮನನ್ನ ಆಕರ್ಷಣೆ ಮಾಡಂಗಿಲ್ಲ ಅವು. ಯಾಕಂದ್ರೆ ಇವನಿಗೆ ಗಜ ಇಲ್ಲ, ಮದಗಜ ಆಗಿರ್ತಾನೆ. ಆನೆ ಇವ್ ನೋಡ್ರಿ, ಬಾಳೆ ತೋಟದಾಗ ಬಿಡ್ರಿ, ಅದು ಮೋಹ ಪರವಶವಾಗಿ ಅಲ್ಲೇ ತಿನ್ಕಂತಿರ್ತದ. ಬಾಳ ಮೋಹ ಯಾವುದಕ್ಕ? ಆನೆ. ಒಂದ್ ವೇಳೆ ಅದಕ್ಕೆ ಮದ ಬಂತಂದ್ರೆ ಯಾವುದು ತನಗೆ ಮೋಹವಾಗಿ ಬಿಡದಂಗೆ ಹಿಡಿದಿತ್ತು ಅದನ್ನೇ ತುಳಿದು ನಷ್ಟ ಮಾಡಿಬಿಡ್ತಾವ. ಅದೇ ಆನೆ. ಯಾಕ? ಅದು ಮದ ಬಂದದ. ಅದಕ್ಕೆ ಯಾವ ಜೀವಾತ್ಮ ಅಜ್ಞಾನದ ವಿಷಯಗಳು ಬಂಧನ ಮಾಡ್ತಾವ, ಅದಕ್ಕೆ ಯಾವಾಗ ಜ್ಞಾನದ ಮದ ಏರುತ್ತಿಲ್ಲ, ವಿಷಯಗಳನ್ನ ತುಳಿದು ನುಗ್ಗು ಚೂರು ಚೂರು ಮಾಡ್ತಾನೆ ನೋಡ್ರಿ. ಹೀಗಾಗಿ ನೀನು ಏನಿದ್ದಿ ಅಂದ್ರೆ ನಿರುಪಾಧಿಕ ಸಚ್ಚಿದಾನಂದ ಸ್ವರೂಪ ನಾನಾಗಿರಿವೆ ಅಂತ ತಿಳ್ಕೊಂಡು ಅನಿತ್ಯ ಸದಾದಿಗಳನ್ನು ತಾನೇ ತಿಳಿಯುವುದರಿಂದಲೂ ಸರ್ವಜ್ಞನೆನಿಸುವನೆಂದಲೂ ಸ್ವಗತಾದಿ ಭೇದ ಇಲ್ಲದಕ್ಕೆ ಅಖಂಡ ಏಕರಸನೆಂದಲೂ ತನ್ನನ್ನು ತಾನು ಶ್ರುತಿಗುರು ಸ್ವಾನುಭಾವದಿಂದ ತಿಳಿಯತಕ್ಕದ್ದು ಅಂತ ಹೇಳಿ ಆತ್ಮಂಗೆ ಸದಾದಿ ಲಕ್ಷಣ ನಿರೂಪಣೆ ಸೂತ್ರ 6ಕ್ಕೆ ಪದ 52ಕ್ಕೆ ಮಂಗಲ. ಇಲ್ಲಿಗೆ ಇವತ್ತಿನ ಶಾಸ್ತ್ರ ಗುರುಪಾದಕ ಸಮರ್ಪಿಸಿ ಈಗ ಒಂದು ಮಂಗಲವನ್ನು ನಮ್ಮ ಸದ್ಗುರು ಬಸವಣ್ಣರ ಶಿಷ್ಯ ಬಳಗದವರಾದಂಥ ಶ್ರೀಮತಿ ಶೈಲಾಶ್ರೀ ಕುಡ್ತಲಕಟ್ಟಿ ಸಾಕಿನ ಹುಬ್ಬಳ್ಳಿ ಇವರು ಮಂಗಲವನ್ನು ಪ್ರಾರಂಭ ಮಾಡ್ಬೇಕಂತ. ಹಲೋ, ಹೇಳ್ರಮ್ಮ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ. ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ. ಪ್ರಣವ ಕೋರಿಗೆ ಮಂಗಳ. ಪ್ರಣವ ಪಂಚಾಕ್ಷರಿ ರೂಪಗೆ ಮಂಗಳ. ಪ್ರಣವ ಪಂಚಾಕ್ಷರಿ ರೂಪಗೆ ಮಂಗಳ. ಪ್ರಣವ ಸುನಾದಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ ನಿತ್ಯ. ಗುರುವಿಗೆ ಮಂಗಳ, ಶಿಷ್ಯಗೆ ಮಂಗಳ. ಗುರುವಿಗೆ ಮಂಗಳ, ಶಿಷ್ಯಗೆ ಮಂಗಳ. ಹರಗುರು ಭಕ್ತರಿಗೆ ಮಂಗಳ. ಹರಿಹರ
ಪರಬ್ರಹ್ಮಾದಿಗಳಿಗೆ ಮಂಗಳ, ಹಿರಿಯ ಕಿರಿಯರಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ ನಿತ್ಯ. ವಿಶ್ವಧಾರೆಗೆ ವಿಶ್ವ ಕುಟುಂಬಿಗೆ, ವಿಶ್ವಧಾರೆಗೆ ವಿಶ್ವ ಕುಟುಂಬಿಗೆ, ವಿಶ್ವೋಧರನಿಗೆ ಮಂಗಳ. ವಿಶ್ವಕ್ಕೆ ಮಿತ್ರಗೆ ವಿಶ್ವ ಸಾಕ್ಷಿಗೆ, ವಿಶ್ವಕ್ಕೆ ಮಿತ್ರಗೆ ವಿಶ್ವ ಸಾಕ್ಷಿಗೆ, ವಿಶ್ವಂಭರನಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ ನಿತ್ಯ. ವೇದಕ್ಕೆ ಮಂಗಳ, ಶಾಸ್ತ್ರಕ್ಕೆ ಮಂಗಳ, ವೇದಕ್ಕೆ ಮಂಗಳ, ಶಾಸ್ತ್ರಕ್ಕೆ ಮಂಗಳ. ಆದಿಪುರಾಣಕ್ಕೆ ಮಂಗಳ. ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ, ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ. ಸಾಧು ಸಜ್ಜನರಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ ನಿತ್ಯ. ನಿತ್ಯಗೆ ಸತ್ಯಗೆ ಮುಕ್ತರಿಗೆ ಮಂಗಳ, ನಿತ್ಯಗೆ ಸತ್ಯಗೆ ಮುಕ್ತರಿಗೆ ಮಂಗಳ. ಪ್ರತ್ಯಗಾತ್ಮನಿಗೆ ಮಂಗಳ. ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ, ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ. ಸತ್ಯ ಚಿದ್ರೂಪಗೆ ಮಂಗಳ, ಸತ್ಯ ಚಿದ್ರೂಪಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ ನಿತ್ಯ. ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ, ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ. ಪ್ರಣವ ಕೋರಿಗೆ ಮಂಗಳ, ಪ್ರಣವ ಪಂಚಾಕ್ಷರಿ ರೂಪಗೆ ಮಂಗಳ, ಪ್ರಣವ ಸುನಾದಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ಶರಣ ಶರಣಾರ್ಥಿಗಳು. ಶರಣಾರ್ಥಮ್ಮ ಪರಮಾನುಭವರೇ ಬಂದಿರೋಣಮ್ಮ, ಫಾಲೋ ಮಾಡಿ ನಮ್ಗೆ ತಿಂದು. चैतन्यं शाश्वतं शान्तं योगातीतं निरञ्जनं नादबिन्दुकलातीतं तस्मै श्री गुरवे नमः. श्रीमज्जगद्गुरु सिद्धारूढ़ महाराज की जय, श्री सद्गुरु शिवपुत्र महाराज की जय, श्री सद्गुरु बसवानंद महाराज की जय, श्री सद्गुरु अनिल महाराज की जय, सकल साधु संत महाराज की जय. जय मंगलम जय नमः पार्वती शिव।